ಒಂದು ಹೀಲಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಭಗವಂತ ಮಾಡ್ತಿರ್ತಾನೆ, ನಾನು ಮಾಡಲ್ಲ. ಹಂಗಾಗಿ ನಾನು ಮಾಡ್ತೀನಿ ಅಂತ ಬಂದರೆ ನನಗೆ ರೋಗ ಬಂದಿದೆ ಅಂದಾಗ ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮ ತಂದೆ ನಂಗೆ ಏನೂ ಹೇಳೇ ಇಲ್ಲ, ನಮ್ಗೆ 1% ಏನೂ ಗೊತ್ತಾಗಿಲ್ಲ. ನಮ್ಗೆ ಯಾರನ್ನ ದೆವ್ವ ಭೂತ ಪ್ರೇತ ಇದ್ದೆ ಅಂದ್ಕೊಳ್ಳಿ, ಅವ್ರು ಅದ್ರ ಜೊತೆ ಮಾತಾಡಿ ಅದಕ್ಕೆ ಬುದ್ಧಿ ಹೇಳಿ ಕ್ಲಿಯರ್ ಮಾಡೋರು. ಬುದ್ಧಿ ಹೇಳಿ ಕ್ಲಿಯರ್ ಮಾಡೋರು. ಅದು ಹೋದರೆ ನೀರಲ್ಲಿ ಹಂಗೆ ಹೋದ್ರೂ ಒಂಚೂರು ಬಟ್ಟೆ ನೆನೀತಾ ಇರಲ್ಲ ಅಂತ ಸರ್. ಬಟ್ಟೆ ನೆನೆದಿರ ಇದು ಕಳೆಪುರು ಕೂಡ ತೊಯ್ತಾ ಇರಲಿಲ್ಲ. ಲ್ಯಾಟಿನ್ ತಗೊಂಡು ಕೂತ್ಕೊಂಡು ಜಪ ಮಾಡಿ ಎಲ್ಲ ಥರ ಅವನು ಬಂದು ಹೋಗೋದಂತೆ ಬದುಕ್ಸಕ್ಕೆ. ಈ ಬಿಸಾಯರ್ಗಳು ಕೊನೆಗೆ ಯಾವ್ದು ಕಚ್ಚುತ್ತೋ ನೋಡಿ ಅದೇ ಬಂದು ಸೇರ್ಕೊಂಡು. ಏನು ಮಿಕ್ಕಿದ್ದು ನಾನೇನು ಹೇಳ್ಬೇಕಂತ ಇದ್ದೀನಿ ಅಂದ್ರೆ ಈ ಶಕ್ತಿ ನನಗೆ ಹೆಂಗೆ ಬಂತು ಅಂತಂದ್ರೆ. ಹೌದು, ಅದು ನನಗೂ ತಿಳ್ಕೊಬೇಕು ಅನ್ನೋ ಒಂದು ಆಸಕ್ತಿ ಇತ್ತು. ಅಂದ್ರೆ ಏನಾನ ನಿಮ್ಗೆ ನಿಮ್ಮ ಪೂರ್ವಜರು ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರನ್ನ ಒಂದು ಆಧ್ಯಾತ್ಮಿಕತೆಯಲ್ಲಿ ಇದ್ರ, ಸೊ ಹೇಗೆ ನಿಮ್ಗೆ ಇದು ಒಲವು ಬಂತು ಅದಕ್ಕೆ, ಅದ್ರ ಬಗ್ಗೆ ತಿಳಿಸಿ. ಇದು ಇನ್ನೂ ರೋಮಾಂಚಕವಾಗಿ ಐತೆ. ಯಾಕಂದರೆ ನಾನೇ ಇಷ್ಟೆಲ್ಲ ಮಾಡ್ತಾ ಇದ್ದೀನಂದರೆ ನನಗೆ ಆ್ಯಕ್ಚುಲಿ ಇದು ನಮ್ಮ ತಂದೆಯವರು ನಮ್ಮ ತಾತನ ಬಗ್ಗೆ ಏನೂ ಹೇಳಿಲ್ಲ. ಅವರು ಇದು ನಾನು ಈ ಕೊರೋನಾ ಟೈಮಲ್ಲಿ ಇವಾಗ ಹೆಂಗೆ ನಾನು ಸ್ಟಾರ್ಟ್ ಮಾಡಿದ್ನೋ, ಒಂದು ಆಫೀಸ್ ತೆಗಿಬೇಕು ಅಂತ ಹೇಳಿದ್ಮೇಲೆ ಅದು ಎಲ್ರಿಗೂ ಗೊತ್ತಾಯ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂತ. ಎಲ್ರಿಗೂ ನಾನು ಇದನ್ನ ಓಪನ್ ನಮ್ಗೆ ಹೇಳಿರಲಿಲ್ಲ, ಬರೀ ಕೆಲವೇ ಜನಗಳಿಗೆ ಇಲ್ಲಿಂಗ್ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಇದು ಒಂದು ಪ್ಲೇಸ್ ಬೇಕಾಗಿತ್ತು ಅಂತ ಆಫೀಸ್ ಓಪನ್ ಮಾಡಿದ್ಮೇಲೆ ಎಲ್ರಿಗೂ ಹೇಳಿದ್ಮೇಲೆ ನಮಗೆ ನಮ್ಮ ಚಿಕ್ಕಪ್ಪ ಹೇಳಿದ್ರು ಅವಾಗ ನಮ್ಮ ತಾತಂಗೆಲ್ಲ ಇತ್ತಿವಿದೆ ಅಂದಾಗ ನನಗೆ ಆಶ್ಚರ್ಯ ಆಗೋಯ್ತು. ನಮ್ಮ ತಂದೆ ನಂಗೆ ಏನೂ ಹೇಳೇ ಇಲ್ಲ, ನಮ್ಗೆ 1% ಏನೂ ಗೊತ್ತಾಗಿಲ್ಲಲ್ಲ ನಮ್ಮ ತಾತನ ಬಗ್ಗೆ. ಅವ ನಮ್ಮ ಚಿಕ್ಕಪ್ಪನೆಲ್ಲ ಕೇಳಿದೆ. ಆದರೆ ನಮ್ಮ ತಂದೆಗಿದ್ದು ಅರ್ಧ ವಿದ್ಯೆ ಗೊತ್ತಿತ್ತು. ಆದ್ರೂ ನಮಗೆ ಇದನ್ನು, ಯಾಕಂದರೆ ಅವರು ಈ ಲೈಫಲ್ಲಿ ಅಂದರೆ ಅವ್ರಿಗೆ ಪ್ರಿನ್ಸಿಪಾಲು ಪ್ರೊಫೆಸರ್ ಆಗಬೇಕಂತಿತ್ತು ಅವ್ರಿಗೆ. ಸೊ ಮಕ್ಕಳನ್ನ ಹಂಗೆ ಓದಿಸಿ ಬೆಳೆಸಬೇಕು, ಈ ಫೀಲ್ಡಲ್ಲೇ ಸುಮ್ಮನೆ ಇದು ಮಾಡಿದ್ರು ಅನಿಸುತ್ತೆ. ಸೊ ಹಂಗಾಗಿ ನಾವು ಅದನ್ನು, ಆದರೆ ನನ್ನ ಮನಸ್ಸು ನಾನು ಬಿಟ್ಟಿಲ್ಲ. ಅದು ಒಳಗಡೆ ಅಂತ ಅದ್ರದ್ದು ನೋಡಿ ಹೆಂಗೆ ಅಟ್ರಾಕ್ಟ್ ಕನೆಕ್ಟೆಡ್ ಇರುತ್ತೆ. ನನಗಿಲ್ಲಿ ದೇವ್ರು ಕನೆಕ್ಟೆಡ್ ಆಗೋಕ್ಕೆಲ್ಲನೂ ಪರಂಪರೆ ಅಂತ ಬಂಧನೆ ಆಗೋದು. ಹಂಗಾಗಿ ನಮ್ಮ ಚಿಕ್ಕಪ್ಪ ಏನು ಹೇಳಿದ್ರು, ಅದ್ರ ನಮ್ಮ ತಾತನ ಬಗ್ಗೆ ಕೆಲವೊಂದು ಸ್ಟೋರಿಗಳು ಹೇಳಿದ್ರು. ಅವರು ಹೆಂಗಂದ್ರೆ ಮಹಾ ಪವಾಡ ಪುರುಷನೇ ಸರ್ ಅವರು. ಹಿಂಗೆಲ್ಲ ಇದ್ದಾರೆ, ನಾನು ಅಂಥ ಪರಂಪರೆಯಲ್ಲಿ ಇದ್ದೀನಿ ಅನ್ನೋದು ನನಗೆ ಗೌರವ ಆಗುತ್ತೆ. ಆಮೇಲೆ ಅಂದರೆ ಏನು ಮಾಡೋರು ಅವರು ನಮ್ಮ ತಾತ ಇವಾಗ ನೋಡಿ ಅವ್ರು ಹೇಳಿರೋ ಸ್ಟೋರಿಗಳಲ್ಲಿ 4-5 ಮಾತ್ರ ಹೇಳಿದ್ದಾರೆ. ನನಗೆ ಅದು ಹೇಳ್ತೀನಿ. ಇವಾಗ ಯಾರಿಗಾನ ದೆವ್ವ ಭೂತ ಪ್ರೇತ ಇದ್ದೆ ಅಂದ್ಕೊಳ್ಳಿ, ಅವ್ರು ಅದ್ರ ಜೊತೆ ಮಾತಾಡಿ ಅದಕ್ಕೆ ಬುದ್ಧಿ ಹೇಳಿ ಕ್ಲಿಯರ್ ಮಾಡೋರು. ಬುದ್ಧಿ ಹೇಳಿ ಕ್ಲಿಯರ್ ಮಾಡೋರು, ಅದು ಬಿಟ್ಟು ಹೋಗೋದು. ಇನ್ನು ಕೆಲವು ನಮ್ಮ ತಂದೆ ಎಲ್ಲ ಒಂದು ಮಳೆ ಜೋರಾಗಿ ಸರ್, ಮಳೆ ಹರಿತಾ ಇತ್ತಂತೆ. ಸೊ ನಮ್ಮ ತಂದೆ 4 ಜನ ಇದ್ದಾರೆ ಮಕ್ಕಳು. ಅಲ್ಲಿ ಒಂದು ಕಡೆ ಇದ್ದಾಗ ಫುಲ್ಲು ಇಲ್ಲಿವರೆಗೂ ನೀರದು. ಅವ್ರಿಗೆ ಮಕ್ಕಳೇನು ತಿಂದಿಲ್ಲ, ಏನೂ ಇಲ್ಲ ಅನ್ನೋದು ಕಳ್ಳೆಪುರಿ ಮತ್ತು ಚೌಚೌವು ಆಮೇಲೆ ಇದು ಲ್ಯಾಂಪ್ ಹಿಡ್ಕೊಂಡು ಹೋದ್ರೆ ನೀರಲ್ಲಿ ಹಂಗೆ ಹೋದ್ರೂ ಒಂಚೂರು ಬಟ್ಟೆ ನೆನೀತಾ ಇರಲಿಲ್ಲ ಅಂತ ಸರ್. ಬಟ್ಟೆ ನೆನೆದಿರ ಇದು ಕಳ್ಳೆಪುರಿ ಕೂಡ ತೊಯ್ತಾ ಇರಲಿಲ್ಲ. ಲ್ಯಾಟಿನ್ ತಗೊಂಡು ನೀರಲ್ಲಿ ನಡ್ಕೊಂಡು ಹೋಗಿ ಹಂಗೆ ಕೊಡ್ತಾ ಇದ್ದಂತೆ. ಒಂಚೂರು ಬಟ್ಟೆ ನೆನೀತಾ ಇರಲಿಲ್ಲ, ಕಳ್ಳೆಪುರಿನೂ ಏನೋ ನೆನೀತಾ ಇರಲಿಲ್ಲ, ಲ್ಯಾಂಟಿನ್ನು ಹಂಗೆ ಇರ್ತಾ ಇತ್ತು ನೋಡಿ, ಇಷ್ಟು ಎತ್ತರ ನೀರಲ್ಲಿ. ಅದು ಹೇಗೆ ಸಾಧ್ಯ ಆಯಿತು? ಅವರೆಲ್ಲ ಪವಾಡ ಪುರುಷರು ಸರ್. ಅವರು ಇಲ್ಲಿದ್ದರೆ ಬೇರೆ ಕಡೆ ಹೋಗಿದ್ದು ಜನರ ಸೇವೆ ಮಾಡ್ತಾಯಿದ್ರು. ಇವಾಗ ಇಲ್ಲಿದ್ದರೆ ಅಂತರ್ಧಾನ ಆಗಿ ಬೇರೆ ಕಡೆ ಹೋಗೋರು. ಆ ಲೆವೆಲಲ್ಲಿ ಇದ್ದ ಅವ್ರು ಇದ್ದಿದ್ದು. ಅಷ್ಟೇ ಅಲ್ಲ, ಇವಾಗ ಒಬ್ಬರು ಅವಾಗೆಲ್ಲ ಪವಾಡಗಳೆಲ್ಲ ಮಾಡ್ಕೊಂಬರೋರಲ್ಲ, ಸತ್ತವ್ರನ್ನ ಬದುಕಿಸ್ತೀನಿ ಅಂತೆಲ್ಲ ಒಂದು ದೊಂಬರಾಟ ಏನೋ ಅಂತಾರೆ ನೋಡಿ. ಆ ರೀತಿಯಲ್ಲಿ ಒಬ್ಬರನ್ನ ಈ ನಮ್ಮ ತಾತನ ಊರಿಗೆ ಬಂದಮೇಲೆ ಅವ್ರೇನು ಮಾಡ್ರು, ಸಾವು ಆತ್ಮನ ಆಚೆ ತೆಗೆದ್ಬಿಟ್ಟು ಸತ್ತಿರೋದನ್ನ ತೋರಿಸ್ತಾ ಇದ್ರು, ಇದು ಪವಾಡ ತೋರ್ಸೋಕ್ಕೆ. ನಮ್ಮ ತಾತ ಏನು ಮಾಡಿದ್ರು, ಇದನ್ನೆಲ್ಲ ಪ್ರದರ್ಶನ ಮಾಡ್ತಾವ್ರೆ ಇವ್ರು ಅಂದ್ಬಿಟ್ಟು ಏನು ಮಾಡ್ರು, ಅವ್ರ ಆತ್ಮನ ಸುಮ್ಮನೆ ಸೈಡಲ್ಲಿ ಎಳೆದು ಹಿಡ್ಕೊಂಡಿದ್ರು. ಅದು ಏನು ಮಾಡ್ರು ಬದುಕಲಿಲ್ಲ. ಅದು ಅವ್ರಿಗೆ ಗೊತ್ತಾಗೋಯ್ತು ಅವರಲ್ಲಿರೋರಿಗೆ. ಅವ್ರು ನಮ್ಮ ತಾತನ ಕಾಲು ಬಿದ್ದುಬಿಟ್ಟು ನಾನು ಇದೆಲ್ಲ ಪ್ರದರ್ಶನ ಮಾಡಲ್ಲ, ದಯವಿಟ್ಟು ಅವ್ರನ್ನ ಮತ್ತೆ ಬದುಕಿಸಿ ಅಂದಾಗ ನಮ್ಮ ತಾತ ಬುದ್ಧಿ ಹೇಳಿದ್ರು, ಇದೆಲ್ಲ ಪ್ರದರ್ಶನಕ್ಕಿಲ್ಲಪ್ಪ, ಇದೇನೇ ಇದ್ರೂ ನಮ್ಮ ಜನಗಳ ಸೇವೆಗೆ ಇದಕ್ಕೆ ಮಾತ್ರ ಇರಬೇಕಂತೆಲ್ಲ ಹೇಳಿ ಮತ್ತೆ ಅವ್ರನ್ನ ಬದುಕಿಸಿದ್ರು. ಆಮೇಲೆ ಒಂದು ಹಸು ಸರ್ 2 ದಿನ ಆಗಿ ಸತ್ತೋಗಿ ಹಾವು ಕಚ್ಚಿ ನಮ್ಮ ತಾತ ಅದನ್ನು 2 ದಿನ ಎಷ್ಟು ದಿನ ಗೊತ್ತಿಲ್ಲ, ಅದನ್ನು ಕೂತ್ಕೊಂಡು ಜಪ ಮಾಡಿ ಎಲ್ಲ ಥರ ಅವನು ಬಂದು ಹೋಗೋದಂತೆ ಬದುಕ್ಸಕ್ಕೆ. ಈ ಬಿಸಾಯರ್ಗಳು ಕೊನೆಗೆ ಯಾವ್ದು ಕಚ್ಚುತ್ತೋ ನೋಡಿ ಅದೇ ಬಂದು ಹೀರ್ಕೊಂಡು ಆ ಹಸುನ ಬದುಕಿಸಿದ್ರು.
ಆ ಲೆವೆಲೆಲ್ಲ ಅವ್ರದ್ದೆಲ್ಲ. ಸೊ ನಾವು ಅವರೆಲ್ಲ ಅವ್ರ ಮುಂದೆ ನಾನು ಏನು ಅಲ್ಲ. ಸೊ ಆ ಒಂದು ಜೆನೆಟಿಕ್ ಆಗಿ ನಿಮಗೂ ಕೂಡ ನಿಮ್ಮ ತಾತ ನೋಡಿ, ನಾನು ಒಳಗಡೆ ಅಂತ ಪ್ರೇರಣೆ, ಜನಗಳನ್ನ ವಾಸಿ ಮಾಡಬೇಕು ಮತ್ತೆ ಚೆನ್ನಾಗಿ ಮಾಡ್ಬೇಕು ಅನ್ನೋದು, ಇದೆಲ್ಲ ಅವರು ಆಶೀರ್ವಾದನೇ ಹೊರತು ನಮ್ದೇನು ಅಲ್ಲ. ಅಂದ್ರೆ ಅವರು ನಿಮ್ಮ ತಾತ ಅವರು ಕೃಷಿ ಮಾಡ್ತಾ ಇದ್ರಾ? ಏನ್ ಕೃಷಿ ಮಾಡ್ತಾರೆ ಅವ್ರ ತಾತ. ನಮ್ಮ ತಾತ ಅವ್ರ ತಂದೆ ಅರ್ಧ ಗಂಟೆಲಿ ವಿದ್ಯೆ ಹೇಳ್ಕೊಟ್ಟಿದಾರಂತೆ. ಮೆಣಸಿನ್ಕಾಯಿನೆಲ್ಲ ಕುಯ್ಕೊಂಡು ಇದೆಲ್ಲ ಮಾಡ್ತಾರಲ್ಲ ಆ ಟೈಮ್ ಅರ್ಧ ಗಂಟೆಲಿ ಹೇಳ್ಕೊಟ್ಟಿದಾರಂತೆ ನೋಡಿ. ಯಾರಿಗೆ? ನಿಮ್ಮ ತಾತ ಅವ್ರ ತಂದೆಯವರು ಹೇಳ್ಕೊಟ್ಟಿದ್ದಾರೆ ವಿದ್ಯೆ ಬರೀ ಅರ್ಧ ಗಂಟೆಲಿ. ಹಿಂಗೆ. ಸೊ ನೋಡಿ ಪರಂಪರೆ ಹೆಂಗ್ ಬಂದಿದೆ ಅಂತ. ನಮ್ಮ ತಂದೆ ಅದನ್ನ ಮುಚ್ಚಿಟ್ಟು ಅದು ಕನೆಕ್ಟ್ ಆಗಿದೆ ಹಂಗೆ. ಹಾಗಾಗಿ ನೀವು ಕೂಡ ಜನಸೇವೆ ಮಾಡ್ತಾ ಇದ್ದೀರಾ, ಮಾಡ್ತೀನಿ. ಸೊ ಎಷ್ಟೋ ದನಗಳು ಕಾಲ್ನ ನಾನು ರೆಸ್ಪಾನ್ಸ್ ಮಾಡಿ ಎಲ್ಲ ಮಾಡಿ ಧೈರ್ಯ ಹೇಳಿ ಈ ಥರ ದೇವ್ರ ಬಗ್ಗೆನೇ ಹೇಳಿ ಏನಿಲ್ಲ ಸರ್, ಎಲ್ಲನೂ ಇವನ್ ಬಗ್ಗೆ ತಿಳ್ಕೊಂಡ್ರೆ ನಮಗೂ ಭಗವಂತನ ಬಗ್ಗೆ ನಾವು ಆಸಕ್ತಿ ಪ್ರೀತಿ ಇದ್ದರೆ ದೇವ್ರು ಎಲ್ಲಾನು ಕೊಡ್ತಾನೆ ಸರ್. ಯಾಕಂದ್ರೆ ನಾವು ಎಷ್ಟು ಅದನ್ನೇ ಹೇಳ್ತಾ ಇದ್ದಿದ್ದು, ಆಹಾರ ಪದ್ಧತಿ ಕರೆಕ್ಟಾಗಿರಬೇಕು. ನಾವು ಇವಾಗ ನೋಡಿ ಒಂದು ಪ್ರಾಣಿ ಬಲಿ ಕೊಡ್ಬೇಕಂದ್ರೆ ಅದ್ರ ಜೀವ ತಗೊಳ್ಳೋ ಹಕ್ಕು ನಮಗಿಲ್ಲ. ಆಗಿನ ಕಾಲದಲ್ಲಿ ಯಜ್ಞ ಆಗೋದೆಲ್ಲ ಬಲಿ ಕೊಡ್ತಾ ಇದ್ರು, ಮತ್ತೆ ಬದುಕಿಸ್ತಾ ಇದ್ರು. ಅದು ಸಕ್ಸಸ್ ಆಯ್ತಾ ನಾವು ಮಾಡಿರೋದು ಯಜ್ಞ ಆಗದೆ ಅಂತ ತಿಳ್ಕೊಳಕ್ಕೆ ಒಂದು ಪ್ರಾಣಿನ ಬಲಿ, ಅದು ಏನು ಮುದಿ ಎತ್ತನ್ನು ತಗೊಳ್ಳೋರು ಬಲಿ ಕೊಟ್ಟು ತಿರ್ಗಾ ಅದನ್ನ ಜೀವಂತ ಮಾಡಿಸಿದ್ರೆ ಯೌವನ ಮತ್ತೆ ಯೌವನವಾಗಿ ಬರೋದು, ಅದು ಹೊಸ ಬದುಕು ಕೊಡ್ತಾ ಇದ್ರು. ಆ ಲೆವೆಲಲ್ಲಿ ಇವಾಗ ಯಾರು ಬಲಿ ಕೊಡ್ತಾರೆ? ತಿಂದು ಕೊಡದ್ಬಿಟ್ಟು ತಿನ್ನೋದೆ ಸುಮ್ಮನೆ ಬಲಿ ಕೊಡ್ತೀವಿ ನಾವು. ಇವ್ರು ದೇವ್ರುಗಳು ಮಾಡ್ಕೊಂಡಿದಾರ, ಇವರೇ ಮಾಡಿದಾರ ಮೊದ್ಲೇ ಇತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಅದಕ್ಕೆ ಸರ್ ಇವೆಲ್ಲ ಪದ್ಧತಿ, ಪ್ರಾಣಿ ಬಲಿ ಪದ್ಧತಿ ನಾಲ್ಗೆ ರುಚಿಗಾಗೆ ಮಾಡ್ಕೊಂಡಿರೋದು ಎಲ್ಲಾನು. ಇವಾಗ ಪ್ರಾಣಿ ಬಲಿ ಮಾಡಿದಾಗ ಅದ್ರ ಬದುಕ್ಸೋ ನಮ್ಗೆ ಇದಿಲ್ವಲ್ಲ. ಸೊ ಹಂಗಾಗಿ ಇವಾಗ ನಾವು ಅದನ್ನ ಕಡಿಯೋ ಹಕ್ಕು ಇಲ್ಲ, ತಿನ್ನೋ ಹಕ್ಕು ಇಲ್ಲ. ಸೊ ಇಲ್ಲ ಅನ್ಬೋದು, ಸಸಿಗೂ ಜೀವ ಇದೆ, ಅದಕ್ಕೂ ಭಾವನೆ ಇದೆ ಅಂತೆಲ್ಲ ಕೇಳ್ಬೋದು. ಪ್ರಶ್ನೆ ಹುಟ್ಟುತ್ತೆ ಅಲ್ವಾ? ಅದು ಇದೆ ಅಲ್ವಾ? ಇವಾಗ ನಾವು ಸಸ್ಯನ ಕಡಿದ್ರು ಅದಕ್ಕೆ ಯಾಕೆ ಪಾಪ ಬರಲ್ಲ ಅಂತ ಹೇಳ್ಬೋದು. ಆದರೆ ಅದಕ್ಕೂ ಒಂದು ಉದಾಹರಣೆ ಏನಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ನಂಗೆ ಯಾರಾದರೂ ಒಬ್ರು ಪ್ರೀತಿ ಅಂತ ಎಲೆ ಹಣ್ಣು ನೀರು ಕೊಟ್ಟರೆ ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ. ಸೊ ಅವಾಗ ನಾವೇನು ಮಾಡಬೇಕು, ನಮ್ಗೆ ಆ ಪಾಪದಿಂದ ಮುಕ್ತಿ ಆಗ್ಬೇಕಂತಂದ್ರೆ ನಾವು ನಮ್ಮ ಸಲುವಾಗಿ, ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದು, ಏನೇ ಮಾಡ್ರು ನನ್ನ ಸಲುವಾಗಿ ಮಾಡು, ಏನೇ ಮಾಡ್ರು ನನಗಾಗಿ ಮಾಡು ಅಂತ ಹೇಳಿದಾಗ ಅವಾಗ ನಮ್ಗಲ್ಲಿ ಪಾಪ ಲೇಪ ಇರಲ್ಲ. ನಾವು ಒಂದು ಅಡುಗೆ ಮಾಡ್ಬೇಕಂದ್ರೆ ನಾವು ನಮಗೆ ಏನೇನು ಗಿಡಮೂಲಿಕೆಗಳು ಎಲ್ಲ ಬಳಸ್ಬೋದು, ಅದನ್ನು ನಾವು ಕೃಷ್ಣನ ಸಲುವಾಗಿ ಅಂತ ಮಾಡಿದಾಗ ಅಲ್ಲಿ ಪಾಪ ಲೇಪ ಇರಲ್ಲ, ಅಲ್ಲಿ ಪ್ರಸಾದವಾಗಿ ಪರಿವರ್ತನೆ ಆಗುತ್ತೆ. ಸೊ ನಾವು ಏನೇ ತಿನ್ನಲಿ, ಏನೇ ಕುಡಿಲಿ, ಅದೆಲ್ಲನೂ ಭಗವಂತಂಗೆ ಏನು ಇಷ್ಟನೋ ಅದನ್ನು ನಾವು ಅರ್ಪಿಸ್ಬಿಟ್ಟು ನಾವು ಅದು ತೊಗೊಂಡಾಗ ಅದು ಪ್ರಸಾದವಾಗೋದ್ರಿಂದ ನಾವು ಬದುಕಬೇಕಾಗಿರೋದು ಹಾಗೆ ಸರ್. ಬರೀ ಪ್ರಸಾದ ಅಷ್ಟೇ ಅಲ್ಲ, ನಾವು ಮಾಡೋ ಕಾರ್ಯ ಕೂಡ ಶುದ್ಧವಾಗಿರಬೇಕು. ಸೊ ಬೈಯೋದಾಗಲಿ, ಕೆಟ್ಟದಾಗ ಬೈಯೋದು, ಅದು ಇದು ಮಾತು ಕೂಡ ಸಾತ್ವಿಕವಾಗಿರಬೇಕು, ಒಬ್ರೊಬ್ಬರಿಗೆ ಪ್ರಿಯವಾಗಿರಬೇಕು, ಸತ್ವಾಗಿರಬೇಕು. ಆಮೇಲೆ ನಮ್ಮ ಕಾರ್ಯಗಳು ಪ್ರಾಮಾಣಿಕವಾಗಿರಬೇಕು, ದೇವ್ರು ಮೆಚ್ಚುವಂಥ ಕೆಲಸಗಳನ್ನ ಮಾಡ್ತಾ ನಾವು ದೇವ್ರಿಗಾಗಿ ಮಾಡಿದಾಗ ನಾವು ಏನೇ ಕಾರ್ಯ ಮಾಡ್ರೋ ಅದು ಕರ್ಮಲೇಪ ಇರಲ್ಲ. ಅರ್ಜುನ ಧರ್ಮಕ್ಕೆ ಹೋರಾಡ್ತಾ ಇದ್ನಲ್ಲ, ಸೊ ಒಬ್ಬರನ್ನ ಕೊಂದರೂ ಕೂಡ ಅದು ಧರ್ಮದಲ್ಲೇ, ಆ ಧರ್ಮನೇ ಗೆಲ್ಲಬೇಕು ಅನ್ನೋದೊಂದು ಕೃಷ್ಣನ ಭಾವನೆ ಇತ್ತು. ಆಯಿತಾ? ಹಂಗಾಗಿ ಇದನ್ನು ನಾನು ಕೊಂದರೂ ಕೂಡ ಅದು ಭಗವಂತನ ಅದು ಸಂಕಲ್ಪ. ಯಾಕಂದ್ರೆ ಭಗವಂತ ಬಂದಿದ್ದ ಭೂಮಿ ಭಾರ ಇಳಿಸೋಕ್ಕೆ, ಕೆಟ್ಟ ಜನಗಳನ್ನೆಲ್ಲ ತೆಗೆದಾಕಿ ಒಳ್ಳೆಯವ್ರು ಮಾತ್ರ ಉಳಿಸ್ಬೇಕು ಅನ್ನೋದೇ ಇದ್ದಿದ್ದು ಕಾನ್ಸೆಪ್ಟ್. ಸೊ ಭಗವಂತನಿಗಾಗಿ ಅವನ ಉದ್ದೇಶ. ಸೊ ಅವನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಕಾರ್ಯನ ಮಾಡಬೇಕಾಗುತ್ತೆ. ಅಲ್ಲಿ ಅರ್ಜುನ ಯುದ್ಧ ಮಾಡಿ ಭಗವಂತನಿಗಾಗಿ ಕೆಲಸ ಮಾಡ್ದ. ಸೊ ಪಾಪಲೇಪ ಅಲ್ಲಿಲ್ಲ. ಇಲ್ಲಿ ನಾವು ಕಾರ್ಯಗಳಿಂದ, ನಾವು ಮಾಡೋ ತಿನ್ನೋ ಆಹಾರದಿಂತ್ರ, ಸೊ ಪ್ರತಿಯೊಂದನ್ನು ಭಗವಂತನಿಗಾಗಿ, ಭಗವಂತನ ಪ್ರೀತಿಗಾಗಿ ಅಂತ ಮಾಡ್ತಾ ಹೋದರೆ ನಾವು ಭಗವಂತನ ಸೇವೆ ಮುಖಾಂತರನೂ ಬದುಕಲೂಬೋದು, ಮತ್ತು ಪಾಪದಿಂದ ಮುಕ್ತಿನೂ ಪಡಿಬೋದು, ಮತ್ತು ಅಂತ್ಯ ಇಲ್ಲೇ ಮಾಡ್ಕೊಂಡು ನಮ್ಮ ನೆಕ್ಸ್ಟ್ ಮುಕ್ತಿಗೆ ನಾವು ಹೋಗ್ಬೋದು, ಭಗವಂತನ ನಾವು ಸೇರ್ಬೋದು. ಇಷ್ಟೇ ಕಾನ್ಸೆಪ್ಟು. ಸೊ ನಾವು ಆತಂಕ, ಭಯ, ದುಃಖ ಅದರಲ್ಲೆಲ್ಲ ನಾವು ಮುಳುಗಿ ಸೊ ಇವಾಗ ಹೆಂಗೆ ಬರುತ್ತಂದ್ರೆ ಒಬ್ರಿಗೆ ನೆಗೆಟಿವ್ ಮನಸ್ಸಿಂತ್ರ ಬರುತ್ತೆ. ನಮಸ್ತೆ, ನನ್ನ ಹೆಸರು ಸುನೀತಾ. ಸುಧೀರ್ ಅವ್ರನ್ನ ನನಗೆ ಸುಮಾರು 7 ಇಯರ್ಸಿಂದ ಗೊತ್ತು. ಆ್ಯಕ್ಚುಲಿ ಅವ್ರು ಬಂದು ನನ್ನ ಮಗಳ ಫ್ರೆಂಡ್ ಅವ್ರ ಮಾವ ಆಗಬೇಕು. ಸೊ ಸುಧೀರ್ ಅವ್ರ ಹೀಲಿಂಗ್ ಜರ್ನಿ ತುಂಬಾ ನನಗೆ ಯೂಸ್ಫುಲ್ ಆಗಿತ್ತು. ಬಿಕಾಸ್ ನಾನು ಯೂಟ್ರಸ್ ತೆಗೆದು ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ತುಂಬ ಡಿಪ್ರೆಷನಲ್ಲಿ ಒಳಗಾಗಿದೆ. ಮತ್ತು ತುಂಬ ನೆಗೆಟಿವ್ ಅಟ್ಯಾಕ್ಸ್ ನನಗೆ ತುಂಬ ಇತ್ತು. ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇತ್ತು ನನಗೆ.
ಮನೆಯಲ್ಲಿ ಒಂಥರ ಭಯ ಭೀತಿ, ಒಂದು ಸುಖ ಶಾಂತಿ ಅನ್ನೋದೇ ಇರ್ತಾ ಇರ್ಲಿಲ್ಲ ಮನೆಯಲ್ಲಿ. ಬಿಕಾಸ್ ನಾನೇ ಯಾವಾಗ್ಲೂ ಶಟ್ ಡೌನ್ ಆಗಿರ್ತಾ ಇದ್ದೆ, ಕೋಪ ಕಿರ್ಚೋದು ಎಲ್ಲ ಮಾಡ್ತಾ ಇದ್ದೆ. ತುಂಬಾನೇ ಹಿಂಸೆ ಆಗ್ತಾ ಇತ್ತು ನನಗೆ. ಬಟ್ ಸುಧೀರ್ ಅವ್ರ ಹತ್ರದಿಂದ ಹೀಲಿಂಗ್ ತಗೊಂಡ್ಮೇಲೆ ಈಗ ನಾನು ಹೆಂಗಿದ್ದೀನಿ ಅಂದ್ರೆ ಐ ಆಮ್ ಫಿಟ್ ಫಾರ್ ಎವ್ರಿಥಿಂಗ್. ಐ ಕ್ಯಾನ್ ಡೂ ಎವ್ರಿಥಿಂಗ್ ಆನ್ ಮೈ ಓನ್. ಅಂಡ್ ಮನೇಲಿ ತುಂಬಾನೇ ಪೀಸ್ಫುಲ್ ಆಗಿದೆ. ಅಂಡ್ ಆಲ್ ದೀಸ್ ಥ್ಯಾಂಕ್ಸ್ ಗೋಸ್ ಟು ಸುಧೀರ್. It's only because of him, whatever it is, I am leading my life today. It is because of him, and he has guided me in such a way that ಯಾವಾಗಲೂ ಡಿಪ್ರೆಷನ್ಗೊಳಗಾದ್ರೆ I just only chant mantras. With the mantras I just come out of my depression, and I'm leading a happy and beautiful life. Thank you, Sudhir. God bless you. Keep on going with this journey, and make many more other people's happy. Thank you, Sudhir. ಭಯದಿಂತ್ರ ಬರುತ್ತೆ. ಸೊ ಇದೆಲ್ಲ ಏನು ಮಾಡುತ್ತೆ, ನಮ್ಮ ಅವರನ್ನು ಕುಗ್ಸುತ್ತೆ. ಪ್ರತಿ ಒಂದು ಚಕ್ರನೂ ವೀಕ್ ಆಗ್ತಾ ಬರುತ್ತೆ. ಇವಾಗ ತುಂಬ ಭಯದಲ್ಲಿದ್ರೆ ಮೂಲಾಧಾರ ಚಕ್ರ ವೀಕ್ ಆಗೋಗುತ್ತೆ. ಅತಿಯಾದ ಆಸೆ, ಅತಿಯಾದ ವ್ಯಾಮೋಹ, ಅತಿಯಾದ ಇದಿತ್ತಂದರೆ ಸೊ ನೆಕ್ಸ್ಟು ಸ್ವಾಧಿಷ್ಠಾನ ಚಕ್ರ ಕಳ್ಕೊಂಡ್ಬಿಡುತ್ತೆ, ಅದು ವೀಕ್ ಆಗುತ್ತೆ. ಸೊ ವಿಲ್ ಪವರ್ ಕಡಿಮೆ ಇದ್ದರೆ ಮಣಿಪುರ ಚಕ್ರ ಕಡಿಮೆ ಆಗುತ್ತೆ. ಸೊ ಪ್ರೀತಿನೇ ಇಲ್ಲ, ಬರೀ ದ್ವೇಷ ಅಸೂಯೆ ಇದರೆಲ್ಲ ಇದ್ದರೆ ಅನಾಥ ಚಕ್ರ, ಹಾರ್ಟ್ ಚಕ್ರ ಬ್ಲಾಕ್ ಆಗುತ್ತೆ. ಆಮೇಲೆ ಕೆಟ್ಟ ಮಾತು, ಜೋರು ಮಾಡೋದು, ಅದು ಇದು ಅಂತೇಳಿ ಮಾಡ್ರೆ ಈ ಚಕ್ರ ಬ್ಲಾಕ್ ಆಗುತ್ತೆ. ಕೆಟ್ಟ ವಿಚಾರ, ಕೆಟ್ಟ ಆಲೋಚನೆಗಳು ಇದು ಮಾಡೋದು ಆಜ್ಞಾ ಚಕ್ರ ಬ್ಲಾಕ್ ಆಗುತ್ತೆ. ಇದೆಲ್ಲ ಬ್ಲಾಕ್ ಇದ್ದಾಗ ನಮ್ಮ ಅವರ ವೀಕ್ ಆಗುತ್ತೆ. ಬೇರೆ ನೆಗೆಟಿವ್ ಎನರ್ಜಿನೂ ಸೇರ್ಕೊಳ್ಳುತ್ತೆ, ಮತ್ತು ಬೇಡದೇ ಇರೋದೆಲ್ಲ ಆಗುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಸುಲಭವಾಗಿ ಸ್ವಲ್ಪ ಗ್ರಹಗತಿಗಳು ಸರಿ ಇಲ್ಲ ಅಂದ್ರೆ ಹೊಡ್ತಾ ಬೀಳ್ತಾ ಇರುತ್ತೆ. ನಾವು ಯಾವಾಗ ಭಗವಂತನಲ್ಲಿ ಇದ್ದಾಗ ಎಲ್ಲ ಚಕ್ರನೂ ನಾರ್ಮಲ್ ಆಗುತ್ತೆ, ಭಯ ಇರಲ್ಲ. ಯಾಕೆ ಹೇಳಿ, ಭಗವಂತ ನನ್ನಿಂದ ಇದ್ದಾನೆ ಅಂತ. ಆವಾಗ ಮೂಲಾಧಾರ ಚಕ್ರ ಆಕ್ಟಿವ್ ಆಗುತ್ತೆ. ಸೊ ಆಸೆನ ಬಿಡೋಕ್ಕಾಗಲ್ಲ, ಬದಲಾಯಿಸ್ಬೋದು. ಗೋಪಿಕೆಯವರು ತಮ್ಮ ಕಾಮಣೆಯನ್ನು ಕೃಷ್ಣನ ಮೇಲೆ ಇಟ್ಕೊಂಡ್ರು. ಸೊ ಆಮೇಲೆ ಪ್ರತಿಯೊಂದೂ ಭಗವಂತನಿಗಾಗಿ ಆಸೆ ಪಡೋದ್ರಿಂದ ಅದು ನಮ್ಮ ನ್ಯಾಚುರಲ್. ನೋಡಿ, ನಮ್ಮ ಆಂಜನೇಯ ಕೋಪ ಮಾಡ್ಕೊಂಡ, ಅದು ಯಾರ ಸಲುವಾಗ, ಇದು ಲಂಕಾನ ಸುಟ್ಟಿದ ಮೇಲೆ ರಾಮಂಗೆ ಖುಷಿ ಆಯಿತು. ಸೊ ಈ ರೀತಿ ನಮ್ಮ ಕೋಪನೂ ಕೂಡ ಬಿಡೋಕ್ಕಲ್ಲ. ಆದರೆ ಭಗವಂತನಿಗಾಗಿ ಹನುಮಂತ ಮಾಡ್ಕೊಂಡಾಗ ಅಲ್ಲ, ಅದು ಸಾತ್ವಿಕವಾಗಿ. ಅಂದರೆ ಅದು ಭಗವಂತನಿಗಾಗಿ ನಾವು ಏನೇ ಮಾಡ್ರೂ, ಅರ್ಜುನನು ಯುದ್ಧ ಯೂಸ್ ಮಾಡ್ಬೇಕಾದ್ರೂ ಕೋಪ ಮಾಡ್ಕೊಂಡ. ಸೊ ಅದು ಭಗವಂತನ ಸಲುವಾಗಿ. ಹಿಂಗಾದ್ಮೇಲೆ ಏನಾಗುತ್ತೆ, ನಾವು ಏನೇ ಮಾಡಿದ್ರು ಭಗವಂತನಲ್ಲಿದ್ದಾಗ ನಮ್ಮ ಚಕ್ರಗಳೆಲ್ಲ ಆ್ಯಕ್ಟಿವ್ ಚೆನ್ನಾಗೇ ಇರುತ್ತೆ. ಸೊ ನಮ್ಮ ಆಸೆ ಇದು ಇವಾಗ ಒಬ್ಬರ ಜೊತೆ ನಾವು ದ್ವೇಷ ಅದೆಲ್ಲ ಬರಬೇಡ್ದು, ಅಸೂಯೆ ಬರಬೇಡ್ದು ಅಂತಂದರೆ ನಾವು ಪ್ರತಿಯೊಬ್ಬರಲ್ಲೂ ಭಗವಂತನ ನೋಡ್ಬೇಕು ನಾವು. ಅವಾಗ ಏನಾಗುತ್ತೆ, ನ್ಯಾಚುರಲಾಗಿ ಪ್ರೀತಿ ಹುಟ್ಟುತ್ತೆ ಎಲ್ಲರ ಮೇಲೂ. ಪ್ರೀತಿ ಸರ್ವತ್ವವಾಗಿರಬೇಕೆ ಹೊರತು ಸ್ವಾರ್ಥ ಇರಬಾರ್ದು. ಪ್ರತಿಯೊಂದರಲ್ಲೂ ಭಗವಂತನ ನೋಡಬೇಕು, ಭಗವಂತನ ಸೇವೆ ಮಾಡ್ತಾ ಇದ್ದೀವಿ ಅಂತಲೇ ನಾವು ಇರಬೇಕು ಪ್ರತಿಯೊಬ್ಬರಿಗೂ. ಅಂದರೆ ನಾವು ಏನೇ ಕೆಲಸ ಮಾಡಿದ್ರು ಒಂದು ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟೆ ಮಾಡಿದ್ರೆ ಅದು. ನಾನು ಒಂದು ಪೇಷಂಟ್ ಯಾರು ಬಂತು ಅಂದ್ರೂ ನಾನು ಅವ್ರಲ್ಲಿ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ ಅಂತ ಮಾಡೋದು. ನಾನಲ್ಲೇ ನಾನು ಶ್ರೇಷ್ಠ ಅಂತಲ್ಲ, ಯಾಕಂದ್ರೆ ಮಾಡೋದು ಇವನ್ನ ನಾವು ಮರೆ ಇಟ್ಕೊಂಡು ನಾವು ಒಂದು ಹೀಲಿಂಗ್ ಮಾಡ್ಬೇಕಂದ್ರೆ ಅಲ್ಲಿ ಭಗವಂತ ಮಾಡ್ತಿರ್ತಾನೆ, ನಾನು ಮಾಡಲ್ಲ. ಹಂಗಾಗಿ ನಾನು ಮಾಡ್ತೀನಿ ಅಂತ ಬಂದರೆ ನನಗೆ ರೋಗ ಬಂದ್ಬಿಡುತ್ತೆ. ನಾನೊಬ್ಬರು ಕ್ಯಾನ್ಸರ್ನ ರೆಡಿ ಮಾಡ್ಬೇಕಂದ್ರೆ, ಏನಾದ್ರು ಮಾಡ್ಬೇಕಂದ್ರೆ ನಾನು ಮಾಡ್ತೀನಿ ಅಂತ ಒಂದು ಚಿಕ್ಕ ಅಹಂಕಾರ ಇದ್ರೂ ಕೂಡ ನಾನು ತೊಗೋಬೇಕಾಗುತ್ತದೆ. ಹಂಗೆ ಪ್ರತಿಯೊಂದು ಕಾರ್ಯನೂ ಹಿಂಗೆ ಹೀಲಿಂಗ್ ಹಿಡ್ಕೊಂಡು ಇಲ್ಲಿ ಇದು ನಮ್ಮ ಆಹಾರ ಪದ್ಧತಿನೂ ಹಿಡ್ಕೊಂಡು ಲೈಫ್ ಸ್ಟೈಲು ಎಲ್ಲನೂ ಭಗವಂತನಿಗಾಗಿನೇ ಮಾಡೋದ್ರಿಂದನೇ ನಾವು ಇದನ್ನ ಸ್ಪಿರಿಚುಲಿಟಿ ಅಂತ ನೋಡಿ, ಆಧ್ಯಾತ್ಮಿಕವಾಗಿ ಹೆಂಗ್ ಬದುಕಬೇಕಂತೇಳಿ ಇದೆಲ್ಲ ಆಧ್ಯಾತ್ಮಿಕವಾಗಿದ್ರೆ ನಮ್ಮ ಲೈಫ್ ಚೆನ್ನಾಗಿರುತ್ತೆ, ಹ್ಯಾಪಿಯಾಗಿರ್ತೀವಿ. ಇವಾಗ ನಾವು ಭಯದಿಂದ ಈ ಚಕ್ರಗಳ ವೀಕ್ ಆದಾಗ ಏನಾಗುತ್ತೆ, ನಾವು ಇವಾಗ ಸಪೋಸ್ ಒಬ್ಬ ಕಳ್ಳನೋ ಒಂದು ಸಿಂಹನೋ ಏನಾದ್ರು ಬಂತು ಅಂದ್ರೆ ನಮ್ಮ ದೇಹದಲ್ಲಿ ಹೆಂಗೆ ಎಫೆಕ್ಟ್ ಆಗುತ್ತೆ, ಚೇಂಜಸ್ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ನರ್ವ್ ಬ್ಲಾಕ್ ಆಗುತ್ತೆ, ಸಿಂಪಥೆಟಿಕ್ ನರ್ವ್ ಆಕ್ಟಿವ್ ಆಗುತ್ತೆ. ಇದು ನ್ಯಾಚುರಲ್ ಪ್ರೊಸೆಸ್. ಒಂದು ಸಿಂಹನ ಹುಲಿನ ನೋಡಿದ್ರೆ ಓಡೋಗೋಕ್ಕೆ ಇದು ಪ್ರಕೃತಿವಾಗಿ ನಮ್ಮ ನಾರ್ಮಲ್ ಆಗಿರುತ್ತೆ. ಅದು ನಾವು ಇವಾಗ ಪ್ಯಾರಾಸಿಂಪಥೆಟಿಕ್ ನರ್ವ್ ಬ್ಲಾಕ್ ಆದಾಗ ಏನಾಗುತ್ತೆ, ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಸಿಂಪಥೆಟಿಕ್ ನರ್ವ್. ಆವಾಗ ಓಡೋಗೋಕ್ಕೆ ಶಕ್ತಿನೂ ಕೊಟ್ಟಂಗಾಯ್ತು. ಮತ್ತು ಅಲ್ಲಿ ನಾವು ಸಿಂಹ ಹೋದ್ಮೇಲೆ ಅಲ್ಲಿ ಸರಿ ಹೋಗ್ಬಿಡುತ್ತೆ, ಅದು ನಾರ್ಮಲ್ ಆಗ್ತೀವಿ. ಸಿಂಹ ಹೋಯ್ತು, ನಾನು ಓಡ್ ಬಂದೆ, ಇಲ್ಲ ಫೈಟ್ ಮಾಡಿಬಿಟ್ಟು ಹೋರಾಡ್ಬಿಟ್ಟಾದರೂ ಅದನ್ನ ಸರಿ ನಮ್ಮ ಮನಸ್ಸನ್ನ ನಾರ್ಮಲ್ ಮಾಡ್ಕೋಬೋದು. ಇಲ್ಲಾಂತ ಓಡೋಗ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟು
ನಮ್ಮ ಮನ್ಸು ನಾರ್ಮಲ್ ಆಗುತ್ತೆ, ಮತ್ತೆ ತಿರ್ಗಾ ಅಲ್ಲಿ ಸಿಂಹ ಹೋದ್ಮೇಲೆ ನಮ್ಮದು ಮತ್ತೆ ಅದು ಆ್ಯಕ್ಟಿವ್ ಆಗುತ್ತೆ, ಪ್ಯಾರಾಸಿಂಪಥೆಟಿಕ್ ನಾವು ಮತ್ತೆ ಆ್ಯಕ್ಟಿವ್ ಆಗುತ್ತೆ, ಚೆನ್ನಾಗಿ ಆಗ್ತೀವಿ. ಡೈಲಿ ಲೈಫಲ್ಲಿ ಏನಾಗ್ತಿದೆ, ಒತ್ತಡ, ಆತಂಕ, ಭಯ, ಪ್ರೆಷರ್ ಲೈಫ್ ಏನಾಗುತ್ತೆ, ಪ್ರತಿ ಕ್ಷಣನೂ ಇದು ಬ್ಲಾಕಲ್ಲೇ ಇರುತ್ತೆ. ಪ್ರತಿ ಕ್ಷಣ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುತ್ತೆ, ಶುಗರ್ ಬರುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ, BP ಬಂತು. ಸೊ ಇದೇ ತಾನೇ ಆಗ್ತಾ ಇರೋದು ಡೈಲಿ ಒತ್ತಡ ಜೀವನ. ಅದನ್ನು ನಾವು ಈ ರೀತಿಯಲ್ಲಿ ನಾವು ಆತಂಕದಂತೆ ಬದುಕೋ ಬದಲು ಭಗವಂತನ ಮೊರೆ ಹೋಗಿ ಅವನಿಂದ ನಾವು ಅವನ ಸಲುವಾಗಿ ಮಾಡೋದಂತ ಇದೆಲ್ಲ ಭಯ, ಆತಂಕ ಇದೆಲ್ಲ ಇರಲ್ಲ. ಸೊ ನಾರ್ಮಲಾಗಿ ಹೆಲ್ತಿಯಾಗಿರ್ಬೋದು. ನಾರ್ಮಲ್ ಆಗಿ ನೀವು ಹೇಳ್ತಾ ಇರೋದು ಒತ್ತಡದಿಂದ ನಾವು ಏನು ಮಾಡಬಾರ್ದು, ಒತ್ತಡದಿಂದನೇ ಸಾಕಷ್ಟು ರೋಗ ಆಹ್ವಾನ ಮಾಡ್ಕೊಂತೀವಿ. ನಾವು ಜವಾಬ್ದಾರಿ ತಗೊಂಡು ನಾನೇ ಮಾಡ್ತಾ ಇದ್ದೀನಿ ಅನ್ನೋದು ಬೇಡ. ಇಲ್ಲಿ ಭಗವಂತನ ಸಲುವಾಗಿ ಮಾಡ್ತಾ ಹೋದ್ರೆ ಅಲ್ಲಿ ನಿಸ್ವಾರ್ಥವಾಗಿರುತ್ತೆ. ಇನ್ನೊಂದೇನಂದ್ರೆ ಪ್ರತಿಯೊಬ್ಬರಿಗೂ ಸೇವೆ ಮನೋಭಾವ ಇರಬೇಕು. ನಮ್ಮ ಸ್ವಭಾವನೇ ಅದು. ತಾಯಿ ಮಗನ ಪ್ರೀತಿ ಸೇವೆ ಮಾಡ್ತಾರೆ, ಮಗು ತಾಯಿನ ಸೇವೆ ಮಾಡ್ತಾರೆ. ಆಫೀಸಲ್ಲಿ ನಾವು ಸೇವೆ ಮಾಡಿದ್ರೆ ಇರೋಕ್ಕೆ ಆಗಲ್ಲ. ಬಾಸು ಮಾಲೀಕ ಬಾಸು ಹಿಂಗೆ. ಆಮೇಲೆ ಈ ಯಾರು ಸಿಗ್ಲಂದ್ರೆ ಬೆಕ್ಕು ನಾಯಿ ಹಿಡ್ಕೊಂಡು ಸೇವೆ ಮಾಡ್ತಿರ್ತೀವಿ. ನಮ್ಮ ಸ್ವಭಾವನೇ ಅದು. ಸೇವೆ ಮಾಡೋದು ಒಂದೇ ಇರೋದು, ಸೇವೆ ಮಾಡಿದ್ರೆ ಇರೋಕ್ಕಾಗಲ್ಲ. ಸೊ ಇದನ್ನು ಈ ಸೇವೆನೇ ನಾವು ಭಗವಂತಂಗೆ ಅರ್ಪಿಸ್ತೀವಿ. ನಮ್ಮ ಸ್ವಭಾವ ಅದು. ಚೈತನ್ಯ ಮಹಾಪ್ರಭುಗಳು ಏನು ಹೇಳಿದ್ರು, ಜೀವೇರೇ ಸ್ವರೂಪ ಅಯ ಕೃಷ್ಣೇರ ನಿತ್ಯ ದಾಸ. ಅಂದರೆ ನಮ್ಮ ಸ್ವಭಾವ ಕೃಷ್ಣನ ದಾಸವಾಗಿರೋದು. ಅದು ನ್ಯಾಚುರಲ್, ನಮ್ಮ ಆತ್ಮದ ನಿಜವಾದ ಸ್ವರೂಪ. ಇದೇ ಧರ್ಮ ಅಂತ ಹೇಳ್ತಾರಲ್ಲ, ಇದೇ ಧರ್ಮ ಅಂತ ಹೇಳೋದು. ಧರ್ಮ ಅಂದರೆ ಬೆಂಕಿಗೆ ಸುಡೋ ಗುಣ ಗೊತ್ತು, ಅದರಿಂದ ಶಾಖ ತೆಗೆದಾಕ್ರೆ ಅದು ಬೆಂಕಿನೇ ಅಲ್ಲ, ಅದು ನ್ಯಾಚುರಲ್ ಪ್ರೊಸೆಸ್ಸು. ಸುಡುತ್ತೆ, ಅದ್ರ ಸುಡೋ ಗುಣನೇ. ಇಲ್ಲ ಬೆಳಕಾಗಿರ್ಬೇಕು, ಇಲ್ಲ ಅಂತ ಅಡುಗೆ ಮಾಡ್ಬೇಕು, ಇಲ್ಲ ಹೊತ್ತು ಹುರಿದೋಗ್ಬೇಕು. ಅದು ಸುಡೋದು ಒಂದೇ ಗೊತ್ತು ಅದಕ್ಕೆ. ಗಾಳಿಗೆ ಬೀಸೋದು ಒಂದೇ. ಅದು ದುರ್ಗಂಧನೂ ತೊಗೊಂಬರ್ಬೋದು, ಸುಗಂಧನೂ ತೊಗೊಂಬರ್ಬೋದು. ಬೀಸೋ ಧರ್ಮ ಅದು. ನೀರು ಹರಿಯೋದು ಒಂದೇ. ಹಂಗೆ ಅದು ಕೆಟ್ಟ ನೀರನ್ನು ತೊಗೊಂಡೋಗ್ಬೋದು, ಗಲೀಜನ್ನು ಬರ್ಬೋದು, ಶುದ್ಧ ನೀರು ಬರ್ಬೋದು. ಸೊ ಇದರಲ್ಲಿ ನಮ್ಮ ಸ್ವಭಾವ ಶುದ್ಧವಾಗಿರ್ಬೇಕು. ಹೇಳಿದ್ನಲ್ಲ ಇಷ್ಟೊತ್ತು, ಪ್ರಾಮಾಣಿಕವಾಗಿರ್ಬೇಕು, ಹಂಗೆ ಹಿಂಗೆ ಅಂತ. ಸೊ ನಮ್ಮ ಧರ್ಮ, ನಮ್ಮ ಸ್ವಭಾವ. ಇಡೀ ಗ್ರಂಥಗಳಲ್ಲಿ ಓದಿದ್ರೆ ಸಹ ಇವಾಗ ಯಾವುದೇ ಏನೇ ಧರ್ಮದಲ್ಲಿ ತಗೊಳ್ಳಿ, ಯಾವುದೇ ಧರ್ಮದಲ್ಲಿ ತಗೊಳ್ಳಿ, ನಮ್ಮ ಧರ್ಮದಿಂದ ಯಾರೇ ಇದ್ರೂ ಇದಿಷ್ಟು ತಿಳ್ಕೊಂಬಿಡ್ಬೇಕು ಮನುಷ್ಯರು. ನಾವು ಯಾರು, ಭಗವಂತನ ಯಾರು, ನಮಗೂ ಭಗವಂತನಿಗೂ ಏನು ಸಂಬಂಧ, ನಾವು ಮತ್ತು ಆ ಸಂಬಂಧ ತಿಳ್ಕೊಂಡ್ಮೇಲೆ ನಾವೇನು ಮಾಡ್ಬೇಕು, ಏನು ಸೇವೆ ಮಾಡ್ಬೇಕು ಅನ್ನೋದು ಒಂದೇ. ಇದೇ ಎಲ್ಲ ಬುಕ್ಕಲ್ಲೂ ಇರೋದು, ಇದೇ ಸತ್ಯ. ಇದು ಬಿಟ್ಟರೆ ಬೇರೆ ಏನೇ ಹೇಳಿದ್ರೆ, ಯಾರು ಹೇಳಿದ್ರು ನಂಬಕ್ಕೆ ಹೋಗ್ಬೇಡಿ. ಇದೇನು ಮೇನ್ಸ್. ಇದಿಲ್ಲ ಅಂತಂದ್ರೆ ಏನೂ ಅಲ್ಲ. ಯಾವ ಬುಕ್ ಹೋದ್ರೂ ವೇಸ್ಟ್. ನಾನು ಹೇಳೋದು ಇದು ಇಷ್ಟೇ. ನಾನು ಯಾರು, ಭಗವಂತ ಯಾರು, ನಮಗೂ ಭಗವಂತನಿಗೆ ಏನು ಸಂಬಂಧ, ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಸೇವೆ. ಇದೇ ನಮ್ಮ ನಿಜವಾದ ಧರ್ಮ. ಆಮೇಲೆ ನೀವು ಅಂದರೆ ನಿಮ್ಮ ಹೀಲಿಂಗ್ ಮುಖಾಂತರ ಸಾಕಷ್ಟು ಜನರ ಸಮಸ್ಯೆಗಳನ್ನು ನೀವು ಆಲಿಸ್ತಾ ಅವರ ನಿವಾರಣೆ ಮಾಡ್ತಾ ಇದ್ದೀರಾ, ರೋಗನ. ಸೊ ಇದು ಆ್ಯಕ್ಚುಲಿ ಇದು ಹೀಲಿಂಗ್ ಅಂದರೆ ಏನು, ನಿಮ್ಮ ಯಾವ ಥರ ಹೀಲಿಂಗ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಓಕೆ, ಹೇಳ್ತೇನೆ. ಅದು ಆಲ್ಮೋಸ್ಟ್ ಹೇಳಿದ್ದೀನಿ. ಇನ್ನೂ ಸ್ವಲ್ಪ ವಿವರವಾಗಿ ಹೇಳ್ಬೇಕಂದ್ರೆ, ಇವಾಗ ಒಂದು ವ್ಯಕ್ತಿ ಎದುರುಗಡೆ ಬಂದು ಕೂತ್ಕೊಂಡ ಅಂದ್ಕೊಳ್ಳಿ. ಅವನಲ್ಲಿ ನಾನು ನೋಡೋದಿಷ್ಟೇ, ನನಗೆ ಗೊತ್ತಾಗುತ್ತೆ ಇವನಿಗೆ ಬಂದಿರೋದು ಎಲ್ಲರೂ ದಾಟಿದಾನ, ಅಥವಾ ಎಲ್ಲಾದರೂ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರ, ಅಥವಾ ಇದು ದೃಷ್ಟಿ ಆಗಿದೆ, ಇದನ್ನು ನಾನು ತಿಳ್ಕೊತೀನಿ. ಫಸ್ಟು ಚೆಕ್ ಮಾಡ್ತೀನಿ. ಆಮೇಲೆ ಇದನ್ನು ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ನಿವಾರಣೆ ಮಾಡ್ಬೇಕಂದ್ರೆ ಸುಮ್ಮನೆ ಹಿಂಗೆ ತೆಗೆದ್ರೆ ಬಂದ್ಬಿಡಲ್ಲ, ಸುಮ್ಮನೆ ಹೇಳಿದ್ರೆ ಬರಲ್ಲ. ಇದು ಎಲ್ಲಿಂದ ಬಂದಿದೆ ನೋಡ್ತೀನಿ, ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಯಾವ ಪ್ಲೇಸ್ ಎಲ್ಲ ನೋಡ್ತೀನಿ. ಇದಕ್ಕಿಂತ ಮುಂಚೆ ಅವನು ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕಂದ್ರೆ, ಯಾವುದೇ ಒಂದು ಸೋಲು ಬರಬೇಕಂದ್ರೆ ಗ್ರಾಮದ ಇವನ್ನೆಲ್ಲೋ ಒಂದು ಪ್ಲೇಸ್ಗೆ ಹೋಗಿ ಸ್ಮಶಾನಕ್ಕೋ ಎಲ್ಲೋ ಹೋಗಿ ಬಂದಿರ್ತಾನೆ ಅಂದ್ಕೊಳ್ಳಿ, ಆ ಪ್ಲೇಸು ನೋಡಿರ್ತೀನಿ. ಅಲ್ಲಿಂದ ಇವನು ಗ್ರಾಮಕ್ಕೆ, ಇವನು ಮನೆಗೆ ಬರಬೇಕಂದ್ರೆ ಇವನು ಗ್ರಾಮಕ್ಕೆ ಎಂಟ್ರಿ ಆಗಿಬಿಟ್ಟೇ ಬರಬೇಕಲ್ಲ, ಅಲ್ಲಿ ಬ್ಲಾಕ್ ಆಗುತ್ತೆ ಗ್ರಾಮ ದೇವತೆ. ಅದಕ್ಕೆ ಆಗಿನ ಕಾಲದಲ್ಲಿ ರಾಜರು ಯಾರೇ ಊರೊಳಗೆ ಎಂಟ್ರಿ ಕೊಡ್ಬೇಕಂದ್ರೆ ಗ್ರಾಮ ದೇವತೆಗೆ ನಮಸ್ಕಾರ ಮಾಡಿ, ಎಲ್ಲ ಮಾಡಿ, ಪೂಜೆ ಪುನಸ್ಕಾರ ಮಾಡಿ ಆಮೇಲೆ ಅವ್ರ ಮನೆ ಒಳಗೆ ಬರ್ತಾಯಿದ್ರು. ಆಮೇಲೆ ಎಲ್ಲರಿಂದ ಆಚೆ ಹೋಗ್ಬೇಕಂದ್ರೆ ಗ್ರಾಮ ದೇವತೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ, ಬರ್ಬೇಕಾದ್ರೆ ನಮಸ್ಕಾರ ಮಾಡಿ ಬರ್ತಾಯಿದ್ರು. ಈಗ ಹಂಗಲ್ಲ, ಡೈರೆಕ್ಟಾಗಿ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಸೊ ಇಲ್ಲೇನು ಮಾಡ್ತದೆ, ಗ್ರಾಮ ದೇವತೆಗೆ ನಾವು ಮರ್ಯಾದೆ ಕೊಡ್ದಿರ ಬರ್ದಿರ ಗ್ರಾಮ ದೇವತೆ ಬ್ಲಾಕ್ ಆಗುತ್ತೆ. ಸೊ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಈಜಿಗೆ ಬಂತು, ಯಾವುದೇ ಭೂತ ಪ್ರೇತನೂ ಈಜಿಗೆ ಬಂತು ಅವನ ಮೈಯಲ್ಲಿ. ಅವಾಗ ಏನಾಗುತ್ತೆ, ನಾನು ಅಲ್ಲಿ ಗ್ರಾಮ ದೇವತೆ ಕ್ಷಮಾಪಣೆ ಕೇಳ್ತೀನಿ. ಫಸ್ಟ್ ಇವ್ರಿಗೂ ಕ್ಷಮಾಪಣೆ ಕೇಳೋಕ್ಕೆ ಹೇಳ್ತೇನೆ, ಎಲ್ಲ ಕೆಲವೊಂದು ಹೇಳ್ತೇನೆ. ಅಲ್ಲಿ ನಾನು ಗ್ರಾಮ ದೇವತೆ ಬ್ಲಾಕ್ ಆಗಿರೋದನ್ನ ರಿಮೂವ್ ಮಾಡಿ, ನೆಕ್ಸ್ಟ್ ಇವ್ರಿಗೆಲ್ಲ ಏನಾಗಿದೆ ಅದನ್ನು ರಿಮೂವ್ ಮಾಡಿ, ಆಮೇಲೆ ಇವ್ರ ಮನೆದೇವರು ಕೂಡ ಬ್ಲಾಕ್ ಆಗಿರುತ್ತೆ ಸರ್. ಯಾಕಂದರೆ ಯಾವುದೋ ಒಂದು ಎಂಟ್ರಿ, ನಮ್ಮ ಮನೆ ಒಳಗಡೆ ಒಂದು ಭೂತನೋ ಪ್ರೇತನೋ ಬ್ಲ್ಯಾಕ್ ಮ್ಯಾಜಿಕ್ ಎಂಟ್ರಿ ಆಗಬೇಕಂದ್ರೆ ಮನೆದೇವ್ರನ್ನ ಬಂಧಿಸ್ತಾರೆ. ಆ ಮನೆದೇವ್ರನ್ನ ಪ್ರೊಟೆಕ್ಟ್ ಇಲ್ಲ ಅಂದ್ರೂ
ಅದನ್ನ ಅವ್ರು ಬಂದಿರ್ತಾರಲ್ಲ, ಬಂದಿಸಿದ ಮೇಲೆ ಏನಾಗುತ್ತೆ ಈಸಿಗೆ ಬರ್ತದೆ. ಆಮೇಲೆ ಮನೆದವ್ರು ಒಂದೊಂದ್ಸಲ ರುಷ್ಟವಾಗಿರುತ್ತೆ, ಅದಾಗಿರುತ್ತೆ, ಇವರು ಏನೋ ತಪ್ಪಾಗಿರುತ್ತೆ, ಅದಕ್ಕೂ ಬ್ಲಾಕ್ ಆದಾಗ್ಲೂ ಭೂತ ಪ್ರೀತಿಗಳು ಬರ್ತವೆ. ಅದಷ್ಟೇ ಅಲ್ಲ, ಪಿತೃಗಳನ್ನೂ ದಾಟ್ಕೊಂಡು ಬರ್ಬೇಕಂದ್ರೆ ಸ್ವಲ್ಪ ಸುಲಭ ಅಲ್ಲ. ಮನೆದವ್ರು ದಾಟೋ ಪಿತೃಗಳು ಅಡ್ಡ ಹಾಕ್ತಾರೆ, ಅದನ್ನೂ ದಾಟ್ಕೊಂಡು ಬರುತ್ತಂದ್ರೆ ಪಿತೃಗಳು ಬಂಧನಲ್ಲಿರ್ತದೆ. ಸರಿ ಪೂಜೆ ಪುನಸ್ಕಾರ ಆಗ್ತಿರಲ್ಲ, ಗೊತ್ತಿರಲ್ಲ ಹೆಂಗ್ ಮಾಡ್ಬೇಕು ಏನು ಮಾಡ್ಬೇಕು ಅನ್ನೋದು ಪೂಜೆ. ಸೊ ಅದನ್ನೂ ಕೂಡ ಅದು ದಾಟ್ಕೊಂಡು ಬರುತ್ತೆ. ಸೊ ಒಂದು ಗ್ರಾಮ ದೇವತೆ ಬ್ಲಾಕ್ ಆಗುತ್ತೆ, ಇನ್ನೊಂದು ಇವರು ಮಾಡಿರುವಂಥ ದಾಟು ಕೆಡುಕು, ಆಮೇಲೆ ಇದು ದೃಷ್ಟಿ ಇದು ಬ್ಲಾಕ್ ಆಗುತ್ತೆ, ಮನೆದವ್ರು ಬ್ಲಾಕ್ ಆಗುತ್ತೆ, ಪಿತೃ ಬ್ಲಾಕ್ ಆದಮೇಲೆ ಇವ್ರ ಶರೀರಕ್ಕೆ ಅಟ್ಯಾಕ್ ಆಗುತ್ತೆ. ಆಮೇಲೆ ಮನೆ ಅಶುದ್ಧಿ ಆಗುತ್ತೆ. ಎಷ್ಟೇ ನೀರು ಏನೇ ಮಾಡಿ ಸುದ್ದಿ ಅಂದರೆ ನೀಟಲ್ಲ, ಒಂದು ಕೆಟ್ಟ ವೈಬ್ರೇಷನ್ ಅದು ನೀವು ಅದು ಇಡೀ ಮನೆಗೆ ಆವರಿಸ್ಕೊಂಡಿರುತ್ತೆ. ಸೊ ಹಿಂಗಾಗಿ ಫಸ್ಟ್ ಹೊಡ್ತಾ ಬೀಳೋದು ಹಣಕಾಸಿನ ಮೇಲೆ, ಎಲ್ಲರೂ ಹಣಕಾಸಿನ ಮೇಲೆ ತೊಂದರೆ ಆಗುತ್ತೆ. ಆಮೇಲೆ ನೆಕ್ಸ್ಟು ಮಾನಸಿಕವಾಗಿ, ಆಮೇಲೆ ನೆಕ್ಸ್ಟ್ ಅದೇ ಜಗಳ ಆಗ್ತಿರ್ತದೆ, ಜಗಳ ಆಗೋದು ದುಡ್ಡಿಂತಾನೆ ಎಲ್ಲರಿಗೂ ಆಗೋದು. ಆಮೇಲೆ ಇವ್ರ ಶರೀರ ಅಂದರೆ ಆರೋಗ್ಯ ಸಮಸ್ಯೆ ಕೆಡುತ್ತೆ. ಇದು ಪ್ರೊಸೆಸ್. ಸೊ ನಾನು ಎಲ್ಲಿಂದ ಬರ್ತೀನಿ ಹೀಲಿಂಗ್ ಮಾಡ್ತಾ ಗ್ರಾಮ ದೇವತೆಗೆ ಬರ್ತೀನಿ. ಆಮೇಲೆ ನೆಕ್ಸ್ಟು ಇವರೆಲ್ಲ ಆಗಿರುತ್ತೋ ಅಲ್ಲಿಗೆ ಹೋಗಿ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಮನೆ ದೇವ್ರನ್ನ ಬೇಡ್ಕೊಂಡು ಅವ್ರು ಇದು ಮಾಡಿ, ಆಮೇಲೆ ಹರಕೆಗಳು ಬೇಡ್ಕೊಂಡು ಇರ್ತಾರಲ್ಲ ಸರ್, ಅದು ಕೂಡ ಬ್ಲಾಕ್ ಆಗಿರ್ತವೆ ಕೆಲವರಲ್ಲಿ. ಆ ಹರಕೆಯಿಂದ ಅವ್ರಿಗೆ ನಾನು ಹೇಳ್ತೀನಿ ಯಾವುದಿದೆ ನೋಡಿ, ಇಲ್ಲ ನಾನು ಅದಕ್ಕೆ ಪರಿಹಾರ ಹೇಳ್ತೀನಿ ಅಂತೇಳಿ ಅದನ್ನು ಕೂಡ ರಿಮೂವ್ ಮಾಡಿಸಿದ್ಮೇಲೆ ನೆಕ್ಸ್ಟು ಪಿತೃಗಳಿಗೆ ನಾನು ಹೇಳ್ತೀನಿ ಇದು ಮಾಡಿ ಅದು ಮಾಡಿ ಅಂತಾರೆ. ಇಲ್ಲಾಂದ್ರೆ ನಾನು ಅವ್ರು ಮೋಕ್ಷಕ್ಕೆ ಹೋಗಿರ್ತಾರೆ, ಇಲ್ಲಾಂದ್ರೆ ಅತೃಪ್ತಿ ಆಗಿರ್ತಾರೆ, ಕೆಲವ್ರ ಆತ್ಮ ಅಲ್ಲೇ ಇರುತ್ತೆ. ಅದೆಲ್ಲ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡಿದ್ಮೇಲೆ ಇವರು ದೇಹಕ್ಕೆ ಎಂಟ್ರಿ ಆಗಿ ಇವ್ರ ಸೂಕ್ಷ್ಮ ಶರೀರನ ತೊಗೊಂಡು, ಇವ್ರ ಸೂಕ್ಷ್ಮ ಶರೀರದಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಇದೆ ನೋಡ್ತೀನಿ, ಫುಲ್ ಆವರಿಸ್ಕೊಂಡಿರುತ್ತೆ. ಫಸ್ಟ್ ಏನು ಮಾಡೋದು ತೆಗಿಯೋದ ಕೆಲಸ. ತೆಗೆದ್ಮೇಲೆ ಅದು ಎಲ್ಲಿ ಮೇನ್ ಪಾರ್ಟ್ಗೆ ಇವ್ರಿಗೆ ಎಫೆಕ್ಟ್ ಕೊಡ್ತಾ ಇರುತ್ತೆ ಆ ಪಾರ್ಟಲ್ಲಿ ಇರೋದೆಲ್ಲ ಹೇಳಿದು ಇವ್ರದ್ದು ನಾರ್ಮಲ್ ಆಗ್ತಾರೆ. ಆ ಟೈಮೆಲ್ಲ ಫೀಲ್ ಆಗುತ್ತೆ ಇವ್ರಿಗೆ, ಫೀಲ್ ಆಗಿ ಬಾಡಿ ಅಗ್ರ ಆಗುತ್ತೆ. ಬರ್ತಾ ಬರ್ತಾ ಕಾಲು ಭಾರ ಆಗಿ ಭೂಮಿಗೆ ಅರ್ಥ ಆಗೋದು ಅವ್ರಿಗೂ ಫೀಲ್ ಆಗುತ್ತೆ. ಕೊನೆಗೆ ಲಾಸ್ಟಲ್ಲಿ ಇಷ್ಟು ಮಾತ್ರ ಉಳ್ಕೊಂಡಿರುತ್ತೆ. ಕತ್ತಿಂತ್ರ ತಲೆವರೆಗೂ ಹೆವಿನೆಸ್ ಬರುತ್ತೆ, ಅದನ್ನು ತೆಗಿತೀನಿ. ತೆಗೆದ್ಮೇಲೆ ನಿದ್ದೆ ಬರ್ತಾ ಇರುತ್ತೆ ನಾನು ಮಾಡ್ಬೇಕಾರೆ. ಮತ್ತೆ ನಾನು ಮಾತಾಡ್ಸೋ ಅವ್ರನ್ನ ಅಲರ್ಟ್ ಇರ್ತಾನೆ. ಕಣ್ಣು ಮುಚ್ಚೋದು ಬೇಡ. ಆಮೇಲೆ ಹೆಣ್ಮಕ್ಳಿಗೆ ನಾನು ಕೂದಲು ಬಿಚ್ಚಿಸ್ತೀನಿ. ನಾನು ಕೂಡ ಈ ಕೂದಲು ಇದು ಜುಟ್ಟು ಏನಕ್ಕೆ ಹಾಕಿದ್ದೀನಿ ಅಂತಂದರೆ, ಮೊದಲು ನಾನು ಮಾಡ್ಬೇಕಾದ್ರೆ ಅದ್ರದ್ದು ಕೆಟ್ಟ ವೈಬ್ರೇಷನ್ ತೆಗಿಬೇಕಾದ್ರೆ ನನ್ನಲ್ಲೂ ಪ್ರವೇಶ ಆಗ್ಬಿಡೋದು ಹಿಂದೆಗಡೆ ಅಂತ. ಅವಾಗೇನಾಗುತ್ತೆ, ನಾನು ಇದನ್ನು ಹೆಂಗೆ ಅಂತೇಳಿ ಅರ್ಥ ಮಾಡ್ಕೊಂಡು ಅದನ್ನು ಬ್ಲಾಕ್ ಮಾಡಿದ್ಮೇಲೆ ನನಗೆ ಕ್ಲಿಯರ್ ಆಯಿತು. ಅಂದರೆ ನನಗೆ ಇವಾಗ ಯಾವುದೂ ನುಗ್ಗಲ್ಲ ಇರೋದಂತ ಪ್ರೊಟೆಕ್ಷನ್. ಸ್ಟಾರ್ಟಿಂಗಲ್ಲೇ ಇದೆಲ್ಲ ಗೊತ್ತಾಗಿದ್ದು ನನಗೆ. ಸ್ಟಾರ್ಟಿಂಗಲ್ಲೇ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ಅವ್ರದ್ದು ಕೂದಲು ರಿಮೂವ್ ಮಾಡಿಸ್ಬಿಟ್ಟು, ಯಾಕೆ ನನಗೆ ಅದು ಹೆಂಗೆ ಗೊತ್ತಾಗಿತ್ತು ಅಂದರೆ, ಕೂದಲು ಹಾಕಿದ್ಮೇಲೆ ನಾವು ಮಾಡಿದ್ಮೇಲೆ ತಲೆ ಭಾರ ಆಗ್ತಾಯಿತ್ತು ಅವ್ರಿಗೆಲ್ಲ. ತಲೆ ಭಾರ, ಹೆವಿನೆಸ್ಸು, ಕಣ್ಣೆಲ್ಲ ಕೆಂಪಗಾಗ್ಬಿಡೋದು. ಅವಾಗ ನಾನು ಕೂದಲು ಬಿಚ್ಚಿ ನೋಡಿ ಅಂದಾಗ ಅದೇನಾಯಿತು, ಅದೆಲ್ಲ ಕ್ಲಿಯರ್ ಆಯಿತು. ಆಮೇಲೆ ನಾನು ಈ ಥರ ಜುಟ್ಟು ಹಾಕ್ಕೊಳಕ್ಕೆ ನಾನು ವ್ಯವಸ್ಥೆ ಮಾಡಿಕೊಂಡೆ. ಇದೇ ಪ್ರೊಸೆಸ್ಸು. ಆಮೇಲೆ ಅವ್ರ ಮೈಂಡ್ ಕೂಡ ಇಲ್ಲ ಆಗುತ್ತೆ, ಮೈಂಡ್ ಕೂಡ ಫ್ರೀ ಆಗಿ ಹೋಗುತ್ತೆ, ಆರಾಮಾಗಿ ಶಾಂತವಾಗಿ ಆಗ್ಬಿಡ್ತಾರೆ ಸರ್. ಎಷ್ಟು ಭಾರ ಕಡಿಮೆ ಆಗುತ್ತೆ ಅಂದರೆ ಅಷ್ಟು ಭಾರ ಅವ್ರು ಕಡಿಮೆ ಆಗುತ್ತೆ. ಊಟ ಸರಿಗೆ ಸೇರ್ತಾ ಇರಲಿಲ್ಲ, ಊಟ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಚೆನ್ನಾಗಿ ಕುಡಿತಾ ಇರಲ್ಲ, ನೀರು ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ಇರಿಟೇಷನ್ ಇರುತ್ತಲ್ಲ ಒಳಗಡೆ ಏನೋ ಒಂದು, ಅದೆಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ವಿನಾಕಾರಣ ಜಗಳ ಆಗ್ತಿರತ್ತಲ್ಲ, ಮನಸ್ಸು ಸರಿ ಇಲ್ಲದೆ ಇರೋದಕ್ಕೇನೆ ಆಗ್ತಾ ಇರುತ್ತೆ. ಅದನ್ನು ಶಾಂತವಾಗಿರ್ತಾರೆ. ಹಾಗೆ ಈ ಥರ ಹೀಲಿಂಗ್ ಪ್ರೊಸೆಸ್ಸಲ್ಲಿ ಹಿಂಗೆ ನಡೀತದೆ ಸರ್. ಆಮೇಲೆ ಹೀಲಿಂಗ್ ಅಂದರೆ ನಿಮ್ಮ ಇರೋಂಥ ಅಂದರೆ ಆ ಸಮಸ್ಯೆ ಇರೋರು ನಿಮ್ಮ ಎದುರುಗಡೆ ಇರಬೇಕಾಗತ್ತಾ, ಇಲ್ಲ ಅವ್ರು ಎಲ್ಲೋ ಯಾವುದೋ ಇರ್ತಾರೆ ಮಾಡ್ತೀನಿ. ಸೊ ಹೀಲ್ ಮಾಡ್ಬೋದಾ? ಮಾಡಿದ್ದೀನಿ. ಆ ಥರನೂ ಮಾಡ್ಬೋದು. ನಮ್ಮ ತಂಗಿ ಕಸಿನ್ಸ್ ಎಲ್ಲ ದುಬೈಲಿದ್ದಾರೆ, ಲಂಡನ್ನಲ್ಲಿದ್ದಾರೆ, ಇನ್ನು ಕೆಲವರು ಇದ್ದಾರೆ. ಸೊ ನಾನು ಗೊತ್ತಿರೋರ್ಗೆ ಅಷ್ಟೇ ಮಾಡ್ತಾ ಇರೋದು ಈಗ. ಸೊ ನಾನು ಇದನ್ನು ಮೌತ್ ಸ್ಪ್ರೆಡ್ ಆಗ್ತಾ ಹೆಂಗೆ ಹೋಗ್ತದೆ ಹಂಗೆ ಹೋಗ್ತಾ ಇದ್ದೆ ಸರ್. ಮನೇಲಿ ಫಾರಿನಲ್ಲಿ ಇರೋರ್ಗೂ ಮಾಡ್ತಾಯಿದ್ದೆ, ಇಲ್ಲಿ ಕೂತ್ಕೊಂಡು ಮಾಡ್ತೀನಿ. ಕೆಲವರು ರಾತ್ರಿ ಹೊತ್ತು ಕಾಲ್ ಬರುತ್ತೆ ಮಕ್ಕಳಿಗೆ, 3-4 ತಿಂಗಳದ್ದು ಮಗುಗಳು. ಕೆಲವು ಸಲ 8 ದಿನ, ಈಗ ಒಂದು ವಾರದಿಂದನೂ 1 ಗಂಟೆ ಕಾಲ್ ಬಂತು. 8 ದಿವಸ ಅಂತಲೂ ಅಳ್ತಾ ಇದೆ ಮಗು ನೋಡಿ ಅಂತ ಹೇಳಿದ್ರು. ನಾನು ಚೆಕ್ ಮಾಡ್ತೀನಿ, ಕೆಟ್ಟು ದೃಷ್ಟಿ. ಅದು ದೃಷ್ಟಿ ಬಿಟ್ಟು ಇನ್ನೇನು ಆಗಿರಲಿಲ್ಲ. ಭೂತ ಪ್ರೇತದ ಅದೆಲ್ಲ ಇಲ್ಲ. ಇನ್ನೊಂದು ಏನಾಗುತ್ತೆ, ಯಾರ್ಯಾರು ಬಂದ್ರೂ ಕೈ ತೊಳ್ಕೊಂಡು ಬರಬೇಕಾಗುತ್ತೆ. ಹೌದು, ಶುದ್ಧಿ ಆಗಿಬಿಟ್ಟು ಎತ್ಕೋಬೇಕು. ಇನ್ನು ಕೆಲವರು ಅಷ್ಟೆಲ್ಲ ಮಾಡಿದ್ರು ಕೂಡ ಅವ್ರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದ್ರೆ, ಭೂತ ಪ್ರೇತ ಏನಾದ್ರು ಅವ್ರ ಮೇಲಿತ್ತಂದ್ರೆ ಮಗುನ ಎತ್ಕೊಂಡಾಗ ಮಗುಗೆ ನನಗಲ್ಲಿ ಇದು ಬರಲ್ಲ, ಭೂತ ಸ್ಪರ್ಶ ಬರ್ತಲ್ಲ, ಭೂತ ದೃಷ್ಟಿ ಬರುತ್ತೆ. ಇದೇ ದೃಷ್ಟಿ ಅಂತೀವಿ ನೋಡಿ, ದೃಷ್ಟಿ. ಅದ್ರದ್ದು ಛಾಯೆ ಬಿದ್ದ. ಇದು ಕೆಲವೊಂದು ಮಕ್ಕಳಿಗೆ ಇದು ಬಾಲಗ್ರಹ ಅಂತ ಹೇಳ್ತಾರೆ. ಸೊ ಆ ರೀತಿ ಅದು ಆಗುತ್ತೆ, ಮಾಡ್ಬೋದು.
ಆದರೆ ಅದು ಹೆಂಗಂತಂದರೆ ಅದ್ರ ಪ್ರೊಸೆಸ್ ನಾನು ಹೇಳ್ತೀನಿ, ಆಮೇಲೆ ಎಲ್ಲ ಹೇಳ್ತೀನಿ, ತುಂಬ ಇದೆ ಅದ್ರ ಬಗ್ಗೆ ಎಲ್ಲ. ಬರೀ ಬಾಳಗ್ರಹದ ಅಷ್ಟೇ ಅಲ್ಲ, ನಮ್ಮ ಪ್ರೊಟೆಕ್ಷನ್ ಏನೇನು ಮಾಡ್ಕೋಬೇಕಂತೆಲ್ಲ ಅದೆಲ್ಲ ಮತ್ತೆ ಮುಂದೆ ಇದ್ರೊಳಗಡೆ ಹೇಳ್ತೀನಿ. ಸೊ ನನಗಲ್ಲಿ ಕಾಣಿಸೋದು ದೃಷ್ಟಿ ಮಾತ್ರ. ಎಲ್ಲಮ್ಮ ಇಷ್ಟು ದಿವಸ ಅಂತ ಹೇಳ್ತೀನಿ ನಾನು, ಇಷ್ಟೇ ದಿವಸಲಾಗಿತ್ತಂತ ಮ್ಯಾಚ್ ಆಗುತ್ತೆ ಸರ್. ಇಷ್ಟು ತಿಂಗಳಿಂದ ಏನಾದರೂ ನಿಮ್ಮ ಪ್ರಾಬ್ಲಮ್ ಆಯ್ತಂದ್ರೆ ಹ್ಞೂ ಅಂತ ಹೇಳ್ತಾರೆ. ಮಗುಗೆ ಒಂದು 12 ದಿವಸ ಅಂತ ಆಗಿದೆ ಅಂತ ಹೇಳ್ದೆ. ಹೌದು, ಯಾರೋ ಬಂದಿದ್ರು ಹಿಂಗೆ ಎತ್ಕೊಂಡು ಹೋದಾಗಿಂತ ಮಗು ಸರಿಗೆ ಹಾಲು ಕುಡಿತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಆಮೇಲೆ ಅಳ್ತಾನೆ ಇರುತ್ತೆ, ಎದುರ್ಕೊಳುತ್ತೆ, ಬೆಚ್ಚ ಬೀಳುತ್ತೆ, ಅದೆಲ್ಲ ಬಂದಿದೆ. ಸೊ ನಾನು ಅದನ್ನ ವಿತಿನ್ ಮಗುದೆಲ್ಲ ಬೇಗ ಕ್ಲಿಯರ್ ಆಗ್ಬಿಡುತ್ತೆ. 15 ನಿಮಿಷ ಅಷ್ಟೇ. ಅವ್ರದ್ದು ಚಿಕ್ಕದಲ್ವಾ, ಚೆನ್ನಾಗಿರುತ್ತೆ ಅವ್ರ ಫ್ರೆಶ್ ಆಗಿರುತ್ತೆ. ಅವ್ರು ಬರೀ ಹಾಲು ಕುಡಿತಿರುತ್ತೆ, ಏನಿರುತ್ತೆ. ನಾವು ಅವು ಆಳು ಮುಳು ತಿಂದು ನಾವು ಮಾಡ್ಕೊಂತೀವಿ. ಮಗು ಚೆನ್ನಾಗಿರುತ್ತೆ, ಈಸಿಗೆ 15 ನಿಮಿಷದಲ್ಲಿ ಹೋಗ್ಬಿಡುತ್ತೆ, ಇಲ್ಲ 20, ಇಲ್ಲ ಅರ್ಧ ಗಂಟೆ ಅನ್ಕೊಳ್ಳಿ. ಯಾಕಂದ್ರೆ ನಾನೇನ್ ಮಾಡ್ತಿರ್ತೀನಿ, ಮನೆ ಶುದ್ಧಿ ಮಾಡ್ತೀನಿ. ಮನೆ ಶುದ್ಧಿ ಮಾಡಿ ಆಮೇಲೆ ಆ ಮಗು ಎಂಟ್ರಿ ಆಗ್ತೀನಿ. ಫಾಸ್ಟ್ ಆಗುತ್ತೆ. ಆಮೇಲೆ ಮಗು ಮಾಡ್ಕೊಳ್ಳುತ್ತೆ, ಚೆನ್ನಾಗಿ ಮಲ್ಕೊಳ್ಳುತ್ತೆ, ಆಮೇಲೆ ಆಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ತರ ಕೆಲವೊಂದು ಮಕ್ಕಳು ತಿನ್ನೋದಿಲ್ಲ, ಅಂದ್ರೆ ಒಂದು 5 ವರ್ಷ 10 ವರ್ಷ ಆಗಿರುವಂತ ಮಕ್ಕಳು, ಅದೇ ದೃಷ್ಟಿ ಬಿದ್ದಿರತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಪ್ರೆಷರ್ ಜಾಸ್ತಿ ಸರ್ ಮಕ್ಕಳಿಗೆ. ಏನು ಆಡ್ಬೇಕು, ಕೊಡ್ತಾ ಇರೋದು ಕಾಂಪಿಟೇಷನ್, ಅದು ಇದು ಎಲ್ಲ ತಲೆಯಲ್ಲಿ ತುಂಬಿಟ್ಟು ಫಸ್ಟ್ ರ್ಯಾಂಕೇ ಬರಬೇಕು ಅಷ್ಟೇ. ಮಕ್ಳಿಗೆ ಏನಾಗಬೇಕು ಅದು ದೇವ್ರು ನ್ಯಾಚುರಲಾಗಿ ಅವ್ರು ಬೆಳೀತಾರೆ, ಅದರಲ್ಲೇ ಬೆಳೆಯೋಕೆ ಬಿಡಬೇಕು. ಪ್ರೆಷರ್ ಹಾಕಕ್ಕೆ ಯಾರು ಕೊಡಕ್ಕೆ ಹೋಗ್ಬಿಟ್ಟು ದಯವಿಟ್ಟು ನಮ್ಮ ಮಕ್ಕಳಿಗೆ ಅವ್ರಿಗೇನು ಇಷ್ಟನೋ ಅದರಲ್ಲೇ ಇಂಟ್ರೆಸ್ಟ್ ಮಾಡಿ ಅದನ್ನೇ ಮುಂದುವರ್ಸೋದು ನನ್ನ ಪ್ರಕಾರ. ಆಗಿನ ಕಾಲದಲ್ಲಿ ಎಜುಕೇಷನ್ ಸಿಸ್ಟಮ್ ಗುರುಕುಲ ಆಯ್ತು, ಎಲ್ಲ ಆಯ್ತು, ಚೆನ್ನಾಗಿ ನಡೀತಾ ಇತ್ತು. ಯಾವುದಲ್ಲ ಆದರೂ ಒಂದು ಮುಂದೆ ಅವ್ರ ಕೆಪಾಸಿಟಿ ಮೇಲೆ ಅವ್ರು ಮುಂದೆ ಬಂದು ದುಡಿತಾ ಇದ್ರು. ಈಗ ಹಂಗಲ್ಲ, ಎಲ್ಲಾನು ಒಂದೇ ಲೆವೆಲೇ, ಒಂದೇ ಇದರಲ್ಲೇನೆ ಪ್ರೆಷರ್ ಬಿದ್ದು ಕಾಂಪಿಟೇಷನ್ ಮೇಲೆ ನುಗ್ತಾ ಇದ್ದಾರೆ. ಅದು ಮಕ್ಕಳ ಮೇಲೆ ಪ್ರೆಷರ್ ಜಾಸ್ತಿ ಇದೆ ಸರ್. ಆಮೇಲೆ ಇನ್ನೊಂದು ಮೊಬೈಲ್, ಅದು ದಯವಿಟ್ಟು ನಿಲ್ಸೋದು ಒಳ್ಳೇದು. ನ್ಯಾಚುರಲ್ ಆಗಿ ಡೆವಲಪ್ ಆಗಬೇಕು. ಬುಕ್ಸ್ ಓದಕ್ಕೆ ಕೊಡಿ, ಬುಕ್ಸ್ ಓದಿದ್ರೆ ನಮ್ಗೆ ಅದು ಎಷ್ಟೋ ನಾಲೆಜ್ ಬರುತ್ತೆ. ಮೊಬೈಲಲ್ಲಿ ಇನ್ಫಾರ್ಮೇಷನ್ ಅಷ್ಟು ಇರಲ್ಲ ಅಂತ ಹೇಳ್ತಿಲ್ಲ, ಆದರೆ ಮಕ್ಕಳ ಕೈಲಿ ಮೊಬೈಲ್ ಕೊಡ್ದಿರ ಇದ್ದು ನ್ಯಾಚುರಲ್ ಆಗಿ ಬುಕ್ಕುಗಳು ಓದಕ್ಕೆ ಕೊಡಬೇಕು. ಒಳ್ಳೆ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸು ಬರುತ್ತೆ. ಆದಷ್ಟು ಪುಸ್ತಕ ಓದೋದ್ರಿಂದ ಎಷ್ಟೋ ಬದಲಾವಣೆ ಆಗುತ್ತೆ. ಮಕ್ಕಳಿಗೆ ಅಂತ ಅಲ್ಲ, ಹಿರಿಯರು ಆದ್ರೂ ಸರಿ, ಯಾರಾದ್ರೂ ಸರಿ. ಹೌದು, ತುಂಬಾ ನ್ಯೂಸ್ ಪೇಪರ್ ಓದ್ತಾ ಇದ್ರು ಎಲ್ಲ. ಹೌದು, ಇವಾಗ ಅದು ಎಲ್ಲ ಅದ್ರಲ್ಲಿ ಎಲ್ಲಾ ತರನು ಸಿಗೋದು. ಎಂಟರ್ಟೈನ್ಮೆಂಟು ಇರ್ತಾ ಇತ್ತು, ನ್ಯೂಸು ಬರೋದು, ಆಮೇಲೆ ಸ್ಪಿರಿಚುವಲ್ದು ಅವು ಇವು ಒಂದೊಂದು ಅದ್ರಲ್ಲಿ ಆಗ್ತಾ ಇದ್ರು, ಎಲ್ಲಾನು ಚೆನ್ನಾಗಿ ಆಗ್ತಾ ಇತ್ತು. ಈಗ ನ್ಯೂಸ್ ಪೇಪರ್ ಯಾರು ತರ್ಸಲ್ಲ, ಎಲ್ಲಾನು ಮೊಬೈಲಲ್ಲೇ ಎಲ್ಲಾನು. ಅದೇ ಇದು ಟೈಮ್ ಪಾಸ್ ಮಾಡಬಾರ್ದು ಅಷ್ಟೇ. ಎಲ್ಲರೂ 1 ನಿಮಿಷ ಸಿಗ್ತಾ ಭಾಗವತ ಓದಿ, ಭಗವದ್ಗೀತಾ ಓದಿ, ಈ ಥರದ್ದೆಲ್ಲ ಬುಕ್ಸ್ ಓದೋದಿಂತ ಇದು ಸನ್ಯಾಸಿಯಾಗಿ ಅದಾಗಿ ಅಂತ ಎದುರ್ಕೊಳ್ಳೋದಲ್ವೇ ಇಲ್ಲ. ನಮ್ಮ ಮಗ ತುಂಬ ಒಳ್ಳೆನಾಗ್ಬಿಟ್ರೆ ಬದುಕಕ್ಕಾಗಲ್ಲ ಈ ಜಗತ್ತಿನಲ್ಲಿ ಅನ್ನೋ ಥರ ಯೋಚನೆ ಮಾಡೋರು ಇದ್ದಾರೆ. ಹೌದು, ಖಂಡಿತ ಈ ಥರ ಯೋಚನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಏನಿಲ್ಲ. ಏನಂದ್ರೆ ನಾವು ಎಷ್ಟು ಚೆನ್ನಾಗಿರ್ತೇವೆ, ಸತ್ವಾಗಿರ್ತೇವೆ, ದೇವ್ರು ನಮ್ಮ ಹಿಂದೆ ಇರ್ತಾನೆ. ಮೋಸ ಸರ್ ಯಾಕೆ ಇವಾಗ ಈ ಥರ ಎಲ್ಲ ನಾಲೆಜ್ ಇದ್ಬಿಟ್ರೆ ಇವನೇ ಮೋಸ ಆಗಿ ಇನ್ನೂ 4 ಜನಕ್ಕೆ ಮೋಸ ಮಾಡೋರು ಇರ್ತಾನೆ. ಆಮೇಲೆ ಈ ಥರ ಇರೋರು ಮೋಸ ಹೋಗಲ್ಲ ಅನ್ನೋಂಗೂ ಇಲ್ಲ. ಬರೀ ಒಳ್ಳೆಯವ್ರಿಗೆ ಮಾತ್ರ ಮೋಸ ಆಗ್ಬೇಕಂತೇನಿಲ್ಲ, ಎಲ್ಲರಿಗೂ ಮೋಸ ಆಗ್ತಿದೆ. ಈಗಿನ ಕಾಲದಲ್ಲಿ ಒಬ್ಬರು ನಂಬಂಗಿಲ್ಲ, ಹಂಗೆ ಆಗೋಗ್ಬಿಟ್ಟೈತೆ. ಸೊ ಇದು ತುಂಬ ತಪ್ಪಾಗ್ತಿದೆ. ಅದಕ್ಕೆ ಎಲ್ಲರೂ ಪ್ರಾಮಾಣಿಕವಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು ಅನ್ನೋದು ನಂದು. ಯಾರೇ ಆಗಿರಲಿ, ದೊಡ್ಡ ವ್ಯಕ್ತಿ ಅಂತ ಚಿಕ್ಕ ವ್ಯಕ್ತಿವರೆಗೂ ಯಾರೇ ಸ್ಕೂಲಿಂದ ಹಿಡ್ಕೊಂಡು ಎಲ್ಲೇ ಇರಲಿ, ರಾಜ್ಯರೇ ಆಗಿರಲಿ, ಪ್ರಾಮಾಣಿಕವಾಗಿದ್ರೇ ನಮ್ಮ ದೇಶ ಚೆನ್ನಾಗಿ ಆಗೋದು ಸರ್. ಆಮೇಲೆ ಇದು ಇವಾಗ ನೆಗೆಟಿವ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ನೆಗೆಟಿವ್ ಥಾಟ್ಸು, ಈಗ ನೆಗೆಟಿವ್ ಏನೋ ಬಂದು ಸೇರ್ಕೊಳ್ಳುತ್ತೆ, ಎಲ್ಲ ದಾಟಿರ್ತಾರೆ. ಸೊ ಅದು ನೆಗೆಟಿವ್ ಅನ್ನೋದು ಹೇಗೆ ನಮಗೆ ಅದು ಪರಿಣಾಮ ಬೀಳುತ್ತೆ ಸರ್, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಬೇಸಿಕಲಿ ಐ ಆಮ್ ಆನ್ ಆ್ಯಕ್ಟರು. ಯಾರೋ ಒಬ್ರು ಹೇಳಿದ್ರು, ಇಂದು ಗುರುಗಳಿದ್ದಾರೆ ಬೆಂಗಳೂರಲ್ಲಿ, ಹೋಗಿ ಒಂದ್ಸತಿ ಮೀಟ್ ಮಾಡಿ ಅಂತ ಅಂದರು. ಸರಿ ಆಯಿತು ಅಂತ ನಾನು ಹೋಗಿದ್ದೆ. ನನಗೂ ಏನೋ ಸ್ವಲ್ಪ ಒಂದಷ್ಟು ಏನೋ ಪ್ರಾಬ್ಲಮ್ಸ್ ಇತ್ತು. ಸೊ ಹೋದಾಗ ಗೊತ್ತಾಯಿತು ಆ ಗುರುಗಳದ್ದು ಏನಂತಾರೆ ಅದನ್ನು, ಆ ಶಕ್ತಿ ಹೆಂಗೆ ಅನ್ನೋದನ್ನು ಪರಿಚಯ ಮಾಡಿಸ್ಕೊಟ್ರು. ಲಿಟ್ರಲಿ ಹೇಳ್ತೀನಿ, ಏನು ಬ್ಲಾಕೇಜಸ್ ಇತ್ತೋ ಅಥವಾ ಎಲ್ಲಿ ಅಡಚಣೆ ಇತ್ತೋ ಅದಕ್ಕೆ ಏನು ಕಾರಣಗಳೇನು, ಎಲ್ಲಿ ಏನಾಗ್ತಾ ಇದೆ ಅದನ್ನು ಹಂಗೆ ಹೇಳ್ಬಿಟ್ರು. ನಾನು ಏನೇನು ಅಂದ್ಕೊಂಡಿದ್ದೆ ಹಂಗೆ ಟಕ 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 ಅಂತ ಹೇಳ್ಬಿಟ್ರು. ಒಂಥರ ಏನು ಹೇಳ್ಬೋದು ಅದನ್ನ, ನಂತರ ಆ ಭಗವಂತನೇ ನನ್ನನ್ನು ಕರೆಸ್ಕೊಂಡು, ನೋಡಪ್ಪ ಹಿಂಗೆ ಇವ್ರ ಹತ್ರ ಸರಿ ಮಾಡ್ಕೊ, ಎಲ್ಲ ಏನೇನು ಮಾಡ್ಕೋಬೇಕೆಲ್ಲ ಕರೆಕ್ಟಾಗಿ ಮಾಡ್ಕೊ, ನಿಮಗೆಲ್ಲ ಏನೇನು ದೊರಕಬೇಕೋ ಅದು ಕರೆಕ್ಟಾಗಿ ಟೈಮ್ಗೆ ಒದಗಂಗೆ ಇವರು ಹೇಳಿದ್ರು. ಆಮೇಲೆ ನಮ್ಮ ಸುತ್ತಮುತ್ತ ಯಾವ ಎನರ್ಜೀಸ್ ಇರುತ್ತೆ, ಯಾವಾಗ ಲೋ ಆಗ್ತೀವಿ,
ಯಾವ ಎನರ್ಜಿ ಬಂದರೆ ಹೆಂಗೆ ಲೋ ಆಗ್ತೀವಿ, ಯಾವ ಎನರ್ಜಿ ಬಂದರೆ ಹೆಂಗೆ ಹೈ ಆಗ್ತೀವಿ ಅನ್ನೋದನ್ನು ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದನ್ನು ಹೆಂಗೆ ಮಾಡ್ಕೊಳ್ಳೋದು ಅಥವಾ ಹೆಂಗೆ ಆ ಹೈ ಎನರ್ಜೀಸ್ ಜೊತೆ ಕನೆಕ್ಟ್ ಆಗೋದು ಅನ್ನೋದನ್ನು ಪ್ರಾಕ್ಟಿಕಲಲ್ಲಿ ಮಾಡಿ ತೋರಿಸಿದ್ರು ನನಗೆ. ಒಂಥರ ಏನಂತಾರೆ, ಅದನ್ನು ಸಿಕ್ಕಾಬಿಟ್ಟೆ ಉಪಯೋಗ ಆಗುತ್ತೆ.